ಯಾವುದು ನಮ್ಮನ್ನು ಹೇಗೆ ಪ್ರಭಾವಿಸುತ್ತೆ ಅನ್ನುವ ವಿಷಯದಲ್ಲಿ ನಮಗೆ ಎಚ್ಚರಿಕೆ ಇಲ್ಲದೇ ಇದ್ದಾಗ ಅದು ನಮ್ಮ ಚೆನ್ನಾಗಿ ಆಟಾಡಿಸುತ್ತೆ. ಅದರಲ್ಲೂ ನಾಲಿಗೆ ಎನ್ನುವಂಥದ್ದಂತೂ ಬೇರೆ ಎಲ್ಲ ಇಂದ್ರಿಯಗಳಾದರೂ ಹಂತ ಹಂತವಾಗಿ ಗೆಲ್ಲುವುದಕ್ಕೆ ಸಾಧ್ಯವಾಗುತ್ತೆ. ಆದರೆ ರಸವರ್ಜಂ ಅಂತ ಹೇಳಿದರು, ಅದೊಂದು ಬಹಳ ಕಷ್ಟ. ಯಾಕೆ ಅದೊಂದು ಕಷ್ಟ ಮತ್ತು ಅದು ಯಾಕೆ ಅಷ್ಟು ಪ್ರಧಾನವಾದದ್ದು ಅನ್ನೋದು ಬಹಳ ಗಮನಿಸಬೇಕಾದ ಸಂಗತಿ. ನೋಡಿ, ಉಪವಾಸ ಇದ್ದ ದಿವಸ ಎಲ್ಲ ಇಂದ್ರಿಯಗಳಿಗೂ ನಮಗೆ ತಾನಾಗಿಯೇ ಏನೂ ಹೇಳಿಕೊಡದೇ ಇದ್ದರೂ ಅದು ಇಂಟ್ರೋವರ್ಟ್ ಆಗುತ್ತೆ, ತಾನಾಗಿಯೇ ಸ್ವಲ್ಪ ಹಿಂದೆ ಸರಿಯತ್ತೆ, ಬೇಡ ಅಂತ ಅನಿಸುತ್ತೆ, ಸುಸ್ತು ಆಗುತ್ತೆ, ಅದರ ಬಗ್ಗೆ ಆಸಕ್ತಿಯೇ ಬೆಳೆಯಲ್ಲ. ಆದರೆ ಆಹಾರ ಬಿದ್ದ ಮರುದಿನ ತಾನು ಮಾತ್ರ ಅಲ್ಲ, ತನ್ನ ಸುತ್ತ ಇದ್ದ ಎಲ್ಲ ಇಂದ್ರಿಯಗಳನ್ನು ಒಂದೇ ಸರ್ತಿಗೆ ಅದು ಜಾಗೃತಗೊಳಿಸಿ ಎಲ್ಲದರ ಮೇಲೂ ಹಿಂದೆ 2 ದಿವಸ ಹಾಕಿದ ಉಪವಾಸವನ್ನು 10 ಪಟ್ಟು ನುಂಗುವುದಕ್ಕೆ ಬೇಕಿರುವಂತಹ ಹಾತೊರೆಯುವಿಕೆ ಅಂತ ಅನ್ನೋದನ್ನು ನಾವು ಎಲ್ಲ ಇಂದ್ರಿಯಗಳಿಗೆ ಕಾಣ್ತೇವೆ. ಬನ್ನಂಜೆ ಗೋವಿಂದಾಚಾರ್ಯರು ಒಂದು ಭಗವದ್ಗೀತೆ ಅಂತ ಸಂಸ್ಕೃತದ ಒಂದು ಸಿನೇಮಾವನ್ನು ಮಾಡಿದರು. ಅದರಲ್ಲಿ ಅರ್ಜುನ ಅನ್ನೋದೊಂದು ಜೀವನ ಸಂಗತಿ, ಪರಮಾತ್ಮ ಅದನ್ನು ಬೋಧಿಸುವ ರೀತಿಯಲ್ಲಿ ಗುರುವಾಗಿ ಹೇಳ್ತಾ ಹೋಗುವಾಗ ಅವನು ದಾರಿ ಸಾಕ್ತಾ ಉತ್ತರದ ಪೀಕಿನ ತನಕ ಹೋಗ್ತಾನೆ. ಅವನಿಗೆ ಅಲ್ಲಿ ಸುತ್ತ ಕಾಡುವವರು ಯಾರು ಅಂದರೆ ಇದೇ ಭೀಷ್ಮ, ದ್ರೋಣ, ಕೃಪಾಕರ್ಣ, ಅಶ್ವತ್ಥಾಮ ಅನ್ನುವಂಥ ಇಂದ್ರಿಯದ ದೇವತೆಗಳು. ಅವರನ್ನೆಲ್ಲ ಹೇಗೋ ಗೆದ್ದು ಮೇಲಕ್ಕೆ ಹೋಗ್ತಾನೆ. ಆದರೂ ಕೊನೆಗೆ ಒಂದು ಯಾರೂ ಇರಲ್ಲ, ನಿರ್ವಾತವಾದ ಪ್ರದೇಶ, ಯಾವ ಅಡಚಣೆಯೂ ಇರಲ್ಲ, ಏನೂ ತೊಂದರೆ ಆಗಲ್ಲ. ತಾನು ಗೆದ್ದೆ ಅಂತ ಬಹಳ ಖುಷಿಯಲ್ಲಿ ಇರ್ತಾನೆ. ಅಲ್ಲೊಂದು ಮಾವಿನ ಹಣ್ಣಿನ ಮರ ಇರುತ್ತೆ, ಅದರಲ್ಲಿ ಒಂದೇ ಒಂದು ಹಣ್ಣು ಕಾಣುತ್ತೆ. ಆ ಹಣ್ಣು ಕಂಡು ಅದನ್ನು ಆಸೆ ಆಗುತ್ತೆ. ಏನೇ ಆದರೂ ಮಾವಿನ ಹಣ್ಣು ಎಂಥವನಿಗಾದರೂ ನಾಲಿಗೆಗೆ ನೀರೂರಿಸುವ ವಸ್ತು, ತಿಂದು ಬಿಡೋಣ ಅಂತ ಹೇಳಿ ಅದನ್ನು ತಿಂದು ಒಂದು ಕ್ಷಣಕ್ಕೆ ಹಬ್ಬ ಅಂತೇಳಿ ಕಣ್ಣು ಮುಚ್ಚಿ ಅದು ಆಸ್ವಾದನೆ ಮಾಡಿ ಎದ್ದು ನಿಲ್ತಾನೆ. ಅದೇ ಭೀಷ್ಮ, ದ್ರೋಣ, ಕೃಪಾಕರ್ಣ ಎಲ್ಲರೂ ಮತ್ತೆ ಬಂದು ಅವನನ್ನು ಮುಗಿ ಬೀಳುವಂತಹ ರೀತಿಯಲ್ಲಿ ಆ ದೃಶ್ಯವನ್ನು ತೋರಿಸ್ತಾರೆ. ಅದು ನಮ್ಮೊಳಗೆ ಆಗುವ ಸಂಗತಿಯನ್ನು ಅವರು ಅದನ್ನು ದೃಶ್ಯ ಮಾಧ್ಯಮಕ್ಕೆ ತಂದ ರೀತಿ ಬಹಳ ಅವಶ್ಯವಾಗಿ. ನಾವು ಒಂದು ಸರ್ತಿ ಆ ಗೀತೆಯ, ಅದು ಕೇವಲ ಎಂಟರ್ಟೈನ್ಮೆಂಟಿಗೆ ನಿಮಗೇನೂ ಸಿಗುವುದಿಲ್ಲ, ಆದರೆ ಅಧ್ಯಾತ್ಮದ ದೃಷ್ಟಿಯಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕಾದ ಹೊರಪ್ರಪಂಚದ ದೃಷ್ಟಾಂತವನ್ನು ಅತ್ಯಂತ ಸಲೀಸಾಗಿ ಸುಂದರವಾಗಿ, ಸಂಸ್ಕೃತವೂ ಅಷ್ಟೇ ನಾವು ರಸಗವಳ ಅಂತ ಹೇಳ್ತೇವಲ್ಲ, ಆ ರೀತಿಯಾಗಿ ಲೈವ್ಲಿಯಾಗಿ ಅದು ರಸವತ್ತಾಗಿ ಇರುವಂತಹ ರೀತಿಯ ಭಾಷೆಯ ದೃಶ್ಯವನ್ನು ಅದು ಕಟ್ಟಿಕೊಡುತ್ತೆ. ಅಂತಹ ಅಪರೂಪದ ನಮ್ಮೊಳಗಿನ ಭಾವನೆಗಳನ್ನು ಜಾಗೃತಗೊಳಿಸುವ, ನಮ್ಮನ್ನು ಬೇಡದಗೆ ಎಡೆಗೆ ಸೆಳೆಯುವ ಪ್ರಯತ್ನ ಮಾಡುವುದರಲ್ಲಿ ಮೊದಲ ಪಾತ್ರ ಇರುವಂಥದ್ದು ರಸ, ನಾಲಿಗೆಗೆ. ಹಾಗಾಗಿ ಆ ನಾಲಿಗೆಯನ್ನು ಗೆಲ್ಲಬೇಕು ಅನ್ನೋ ದೃಷ್ಟಿಯಿಂದಲೇ ರಸ್ಯಾಹ ಸ್ನಿಗ್ಧಾಹ ಸ್ಥಿರಾಹ ಹೃದಯಾಹ ಆಹಾರಾಹ ಅಂತ ಅಷ್ಟು ಒತ್ತು ಕೊಟ್ಟದರ ಉದ್ದೇಶವೂ ಕೂಡ. ನೋಡಿ, ಗೀತೆ ಕೇವಲ ಹೊರಗಿನ ಪ್ರಪಂಚದ ಬಗ್ಗೆ ಮಾತಾಡಿಲ್ಲ, ರೂಪ ಪ್ರಪಂಚದ ಬಗ್ಗೆ ಮಾತ್ರ ಮಾತಾಡದೆ ಆ ರೂಪಕ್ಕೆ ಸರ್ಜನವನ್ನು ಮಾಡುವಂತಹ ದೇಹದ ಒಳಗಿನ ಆಹಾರದ ವ್ಯವಸ್ಥೆಯಲ್ಲೂ ಕೂಡ ನಾವು ಎಷ್ಟು ಜಾಗೃತ ವಹಿಸಬೇಕು ಅನ್ನುವುದನ್ನು ಹೇಳುವ ನಿಟ್ಟಿನಲ್ಲಿ 3 ವಿಧವಾದ ಆಹಾರದ ಕ್ರಮವನ್ನು ಕೂಡ ನಮಗೆ ಬೋಧಿಸಿದ್ದಾರೆ ಅನ್ನುವ ದೃಷ್ಟಿಯಿಂದ ಅತ್ಯಂತ ಅಗತ್ಯವಾದ ಸಂಗತಿಯನ್ನು ಕೃಷ್ಣ ಮುಟ್ಟಿದ್ದಾನೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಅಷ್ಟೇ ಅಲ್ಲ, ಧ್ಯಾಯತೋ ವಿಷಯಾನ್ ಪುಂಸಃ, ನಾವು ಯಾವಾಗ ಯಾವ ವ್ಯಕ್ತಿ ಯಾವ ವಿಷಯದ ಬಗ್ಗೆ ಅತ್ಯಂತ ಹೆಚ್ಚು ಆಲೋಚನೆ ಮಾಡ್ತಾನೋ ಅವನಿಗೆ ಆ ವಿಷಯಗಳು ನಾಳೆ ಬೇಕೇ ಬೇಕು ಅಂತ ಹಠಕ್ಕೆ ಶುರುವಾಗುತ್ತೆ. ವಿಷಯಾನ್ ಧ್ಯಾಯತಃ, ಅದನ್ನು ಉಪಯೋಗಿಸುವುದಲ್ಲ, ಕೇವಲ ಅದರ ಬಗ್ಗೆ ಮನಸ್ಸಿನಲ್ಲೇ ಯಾರೋ ಏನೋ ಹೇಳಿದ್ದೊಮ್ಮೆ ಕಿವಿಗೆ ಬಿದ್ದ ಮೇಲೆ ಅಲ್ಲಿಗೊಂದು ಸಲ ಹೋಗಬೇಕು, ಅದನ್ನೊಂದು ಸಲ ತಿನ್ನಬೇಕು, ಅದನ್ನೊಂದು ಸಲ ಮುಟ್ಟಬೇಕು, ಅದನ್ನೊಂದು ಸಲ ನಮ್ಮ ಮನೆಗೆ ತಂದು ಇಟ್ಕೊಳ್ಬೇಕು ಅಂತ ಹೀಗೆ ನಾವು ಒಂದು ಸರ್ತಿ ಅದು ನಮ್ಮ ಹತ್ರ ಇಲ್ಲದೇ ಇದ್ದರೂ ಅದು ಬೇಕು 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 ಅಂತ ಮನಸ್ಸಿನ ಮಂಡಿಗೆಯ ರೀತಿಯಲ್ಲಿ ಕಟ್ಟಿಕೊಟ್ಟಿಟ್ಟ ಸಂಗತಿ ಒಂದು ದಿವಸ ಹೆಮ್ಮರವಾಗಿ ಬಂದು ನಾವು ಬೇಡ ಅಂತ ಹೇಳಿದ್ರು ನಮ್ಮ ಇಂದ್ರಿಯಗಳು ಅದು ಕಂಡ ತಕ್ಷಣ ಒಂದು ಸರ್ತಿ ಜಾಗೃತವಾಗಿ ಅದನ್ನು ಬಾಚಿಕೊಳ್ಳುವ ಕಡೆಗೆ ಓಡಿ ಹೋಗುತ್ತೆ. ಕಾರಣ ಏನು ಅಂದರೆ ಅದರ ಬಗ್ಗೆ, ಆ ವಿಷಯದ ಪರಿಚಯದ ಬಗ್ಗೆ ಮನಸ್ಸು ಮತ್ತೆ ಮತ್ತೆ ಯೋಚಿಸ್ತಾ ಇರುವುದು. ಎಷ್ಟು ಮನಸ್ಸಿಗೆ ಯಾಕೆ ಅದು ಯೋಚಿಸುತ್ತೆ ಹೇಳಿ? ನಾವು ಯೋಚಿಸಲಿಕ್ಕೆ ಬೇರೆ ಸಂಗತಿಗಳನ್ನು ಕೊಡದೇ ಇದ್ದಾಗ ಅದಕ್ಕೆ ಬೇಕಿರೋದನ್ನು ಅದು ಯೋಚಿಸುತ್ತೆ. ಬೇರೆ ಕಡೆಯ ಸಂಗತಿ ಕೊಡುವುದು ಅಂದರೆ ನಾವೇ ನಮಗೆ ಬೇರೆ ಬೇರೆ ಕೆಲಸ ಹಾಕಿಕೊಳ್ತಾ ಇದ್ದರೆ, ಕ್ರಿಯಾಶೀಲರಾಗಿದ್ದರೆ ಆವಾಗ ಯೋಚಿಸಲಿಕ್ಕೆ ಸಮಯ ಸಿಗುವುದಿಲ್ಲ. ನಮ್ಮ ಗುರುಗಳಾದ ವಿಶ್ವೇಶತೀರ್ಥ ಶ್ರೀಪಾದರನ್ನು ಯಾರೋ ಒಂದು ಸರ್ತಿ ಹೀಗೆ ಅವ್ರ ಹತ್ರ ಏನೂ ಪ್ರಶ್ನೆ ಕೇಳಬಹುದಿತ್ತು, ಅಷ್ಟು ಮುಕ್ತವಾಗಿ ಅವ್ರ ಹತ್ರ ಬಿಡುಗಡೆಯ ಒಂದು ಮುಖ ಇತ್ತು. ಹುಡುಗರು ಹೀಗೆ ಕೇಳಿದರು, ಸ್ವಾಮಿ ನಮಗೆ ಎಷ್ಟು ಅಟ್ರಾಕ್ಷನ್ ಇದೆ, ಪ್ರತಿಯೊಂದು ಹಂತದಲ್ಲೂ ನಮಗೆ ಅದು ಬೇಕು ಇದು ಬೇಕು ಅಂತ ಎಲ್ಲ ಕಣ್ಣು ಮೂಗು ಬಾಯಿ ಕಿವಿ ಎಲ್ಲದಕ್ಕೂ ನಿರಂತರ ಹೀಗೆ
ನಮ್ಮನ್ನು ಸೆಳೆಯುವ ಪದಾರ್ಥಗಳಿವೆ. ನೀವು ಎಳೆಯಲ್ಲಿ ಇದ್ದಾಗ ನಿಮಗೆ ಚಿಕ್ಕ ವಯಸ್ಸಿನಲ್ಲಿ ಆದ ಸನ್ಯಾಸ, ಎಳವೆಯಲ್ಲಿ ಇದ್ದಾಗ ನಿಮಗೂ ಕೂಡ ಈ ರೀತಿ ಅಂಥದ್ದನ್ನು ತಿನ್ನಬೇಕು, ಇಂಥದ್ದನ್ನು ನೋಡಬೇಕು, ಇಂಥದ್ದನ್ನು ಮೂಸಬೇಕು ಅಂತ ಈ ರೀತಿ ನಿಮಗೆ ಅನ್ನಿಸ್ಲೇ ಇಲ್ವ ಯಾವತ್ತು ಅಂತ ಹುಡುಗರು ಮುಕ್ತವಾಗಿ ಕೇಳಿದರು. ಸ್ವಾಮಿಗಳು ಹೇಳಿದರು, ಆಗ್ತಿತ್ತು, ಅಂತಹ ಸಂದರ್ಭಗಳು ಬರ್ತಿತ್ತು. ಆದರೆ ನಾನು ಯಾವಾಗಲೂ ಕೂಡ ಎರಡು ವಿಷಯ ಹೇಳಿದರು. ಒಂದು, ನಾನು ಯಾವಾಗಲೂ ಒಬ್ಬನೇ ಇರ್ತಿರಲಿಲ್ಲ, ಮತ್ತು ಸುಮ್ಮನೆ ಇರ್ತಿರಲಿಲ್ಲ. ಏನಾದರೂ ಒಂದು ಕೆಲಸದಲ್ಲಿ ನನ್ನನ್ನು ತೊಡಗಿಸಿಕೊಳ್ತಾ ಇದ್ದೆ. ಹಾಗಾಗಿ ಅದನ್ನು ಆಲೋಚಿಸಲಿಕ್ಕೆ ಸಮಯ ಸಿಗ್ತಿರಲಿಲ್ಲ. ಯಾವಾಗ ನಾವು ಸುಮ್ಮನೆ ಕೊಡ್ತೇವೆ ಆಗ ಮನಸ್ಸು ಗರಿಗೆದರಿ ಬೇಡವಾದ ಎಲ್ಲ ಸಂಗತಿಗಳನ್ನು ತನ್ನ ಬುಟ್ಟಿಯಲ್ಲಿ ಹಾಕ್ಕೊಂಡು ನಮ್ಮನ್ನು ಹಣ್ಣುಗಾಯಿ ನೀರುಗಾಯಿ ಮಾಡಿಬಿಡುತ್ತೆ. ಯಾವಾಗ ನಾವು ಒಂದು 4-6 ಜನರ ನಡುವೆ ಇರ್ತೇವೆ ಆವಾಗ ಅಲ್ಲಿ ಏನೋ ವಿಷಯದಲ್ಲಿ ನಾವು ತೊಡಗಿರ್ತೇವೆ, ಅದರಿಂದಾಗಿ ಬೇರೆದ್ದನ್ನು ಯೋಚನೆ ಮಾಡಲಿಕ್ಕೆ ಬರುವುದಿಲ್ಲ. ಹಾಗಾಗಿ ನಾನು ಒಬ್ಬನೇ ಇರ್ತಿರಲಿಲ್ಲ ಮತ್ತು ಸುಮ್ಮನೆ ಇರ್ತಿರಲಿಲ್ಲ. ಏನೂ ಹುಡುಕಿದರೆ ಸಿಕ್ಕಿದ ಕೆಲಸವನ್ನೆಲ್ಲ ಮೈ ಮೇಲೆ ಹಾಕ್ಕೊಳ್ತಿದ್ದೆ. ಕೆಲವೊಮ್ಮೆ ಹೇಳ್ತಿದ್ರು, ನಿಮಗೆ ಯಾಕೆ ಬೇಕು ಸ್ವಾಮಿ ಇಷ್ಟು ಒದ್ದಾಡುವ ಕೆಲಸ? ಆದರೆ ಮನಸ್ಸನ್ನು ಸರಿಯಾಗಿ ಉಳಿಸ್ಕೊಳ್ಬೇಕು ಅಂದರೆ ಉಪಯುಕ್ತವಾದ, ಪ್ರೊಡಕ್ಟಿವ್ ಆದ, ಸಮಾಜಕ್ಕೆ ಉಪಯೋಗಕರವಾದ ಏನಾದರೂ ಒಂದು ಕೆಲಸವನ್ನು ಹಾಕಿಕೊಂಡು ನಾನು ಅದರ ಹಿಂದೆ ಓಡ್ತಾ ಇದ್ದೆ. ಹಾಗೆ ಓಡುವುದರಿಂದ ನನ್ನನ್ನು ಆಕರ್ಷಣೀಯ ವಸ್ತುಗಳು ಏನು ದಾಳಿ ಮಾಡಿ ನನ್ನನ್ನು ಮುಗಿಸ್ಬೇಕಿತ್ತು, ನಾನು ಅವುಗಳಿಗೆ ಕೈಗೆ ಸಿಗ್ತಿರಲಿಲ್ಲ. ಅಂಥ ವಿಷಯಗಳಿಗೆ ನಾನು ಅವಕಾಶವೇ ಕೊಡ್ತಿರಲಿಲ್ಲ ಅಂತ. ಇದು ನಿಜವಾಗಿಯೂ ಒಬ್ಬ ಸಾಧಕನಾದವನು ತನ್ನ ಸೋಲಿನ ಹಿಂದೆ ಇರಬೇಕಾದ ಸೋಲಿನ ಕಾರಣಗಳೇನು ಅಂತ ಯೋಚಿಸಬೇಕಾದ ರೀತಿ. ಹಾಗಾಗಿ ಮನುಷ್ಯನಿಗೆ ಸೋಲು ಯಾಕಾಗತ್ತೆ ಅಂದರೆ ಅನಗತ್ಯವಾದ ವಿಷಯವನ್ನು ಮತ್ತೆ ಮತ್ತೆ ಯೋಚಿಸ್ತಾ ಇರೋದು. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷು ಉಪಜಾಯತೆ. ಯಾವಾಗದು ಮನಸ್ಸಿನಲ್ಲಿ ಮತ್ತೆ ಚಿಂತೆ ಮತ್ತೆ ಮತ್ತೆ ಬರ್ತಾ ಇರುತ್ತೆ, ಆಗ ಅದನ್ನು ಬೇಕು ಅಂತ ಪಡೆಯುವ ಏನೋ ಒಂದು, ಅದು ಮುಟ್ಟುವಂಥ ವಸ್ತು ಆದರೆ ಮನಸ್ಸು ಮುಟ್ಟುವ ಕಡೆಗೆ ಎಳೆಯುತ್ತೆ, ನೋಡುವ ವಸ್ತು ಆದರೆ ನೋಡುವ ಕಡೆಗೆ ಎಳೆಯುತ್ತೆ, ಮೂಸುವ ವಸ್ತು ಆದರೆ ಅದನ್ನು ಒಂದು ಸರ್ತಿ ಆಘ್ರಾಣಿಸಬೇಕು ಅಂತ ಅಲ್ಲಿಗೆ ಅದು ಎಳ್ಕೊಂಡು ಹೋಗುತ್ತೆ. ಹೀಗೆ ಸಂಘದಿಂದಲೇ ಮನುಷ್ಯನಿಗೆ, ಅದಕ್ಕೆ ಸತ್ಸಂಗ ಮಾಡಿ ಅಂತ ಹೇಳುದು. ಸಂಘ ಬಿಡಲಿಕ್ಕಾಗುವುದಿಲ್ಲ. ಏನಾದರೂ ಒಂದು ಅಭ್ಯಾಸ ಮನುಷ್ಯನಿಗೆ ಇದ್ದೇ ಇರುತ್ತೆ. ಒಳ್ಳೆಯ ಅಭ್ಯಾಸ ಇದ್ದರೆ ಅವನು ಬಚಾವಾಗ್ತಾನೆ. ಅಭ್ಯಾಸ ಇಲ್ಲದೆ ಮನುಷ್ಯ ಕಲ್ಲಿನ ಬಂಡೆಯ ಹಾಗೆ ಅಥವಾ ಮರದ ಕೊರಡಿನ ಹಾಗೆ ಉಳ್ಕೊಳ್ಳಿಕ್ಕಾಗುವುದಿಲ್ಲ. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತಿ ಅಕರ್ಮಕೃತ್. ಮನಸ್ಸು ಯಾವತ್ತೂ ಕೂಡ ಏನೂ ಮಾಡದೆ ನಿಶ್ಚೇಷ್ಟಿತವಾಗಿ ಕಲ್ಲಿನಂತಿರುವುದು ಸಾಧ್ಯವಿಲ್ಲ. ಬಹಳ ಜನ ವ್ಯಾಕೆಟ್ ಯುವರ್ ಮೈಂಡ್, ಮನಸ್ಸು ಖಾಲಿ ಮಾಡಿ ಅದೇ ಧ್ಯಾನ. ಅವರಿಗೆ ಸಾಮಾನ್ಯ ವಿಷಯ ಗೊತ್ತಿಲ್ಲ ಅನ್ನೋದು ಏನು ಅಂದರೆ, ಮನಸ್ಸು ಸುಮ್ಮನೆ ಇರುವುದಿಲ್ಲ. ಮನಸ್ಸಿಗೆ ಏನೂ ಸಂಪರ್ಕ ಇಲ್ಲದೆ, ಅದು ಏನನ್ನೂ ಸ್ಪರ್ಶಿಸದೆ ಹಾಗೆ ಖಾಲಿಯಾಗಿ ಇರಲಿಕ್ಕೆ ಬರುವುದಿಲ್ಲ ಮನಸ್ಸಿಗೆ. ಮನಸ್ಸಿನ ಸ್ವಭಾವ ಏನು ಅಂದರೆ ಯಾವುದೋ ಒಂದಕ್ಕೆ ಅಂಟಿಕೊಂಡಿರುತ್ತೆ. ನೀವು ಯಾವುದಕ್ಕೆ ಅಂಟಿಸಿರ್ತೀರೋ ಅದರ ಮೇಲೆ ಅದರ ಬೆಳವಣಿಗೆ. ಬೇಕಾದ್ದಕ್ಕೆ ಅಂಟಿಸಿದರೆ ಅಲ್ಲೇ ಇರುತ್ತೆ, ಬೇಡದ್ದಕ್ಕೆ ಅಂಟಿಸಿದರೆ ಅಲ್ಲೇ ಹೋಗುತ್ತೆ. ಅದರಿಂದಾಗಿ ಮನೇವ ಮನುಷ್ಯಾಣಂ ಕಾರಣಂ ಬಂಧಮೋಕ್ಷಯೋ ಉದ್ಧರೇದ್ ಆತ್ಮನಾತ್ಮಾನಂ ನಾತ್ಮಾನಂ ಅವಸಾದಯೇತ್ ಆತ್ಮೈವ ಹ್ಯಾತ್ಮನೋ ಬಂಧು ಆತ್ಮೈವ ರಿಪುಃ ಆತ್ಮನಃ. ಮನಸ್ಸೇ ರಿಪುವಾಗುತ್ತೆ, ಮನಸ್ಸೇ ಮಿತ್ರನೂ ಆಗುತ್ತೆ. ಅದಕ್ಕೆ ಸತ್ಸಂಗ ಸೇವಧಿರ್ ನೃಣಾಂ. ಜೀವನದಲ್ಲಿ ದೊಡ್ಡ ಭಾಗ್ಯ ಯಾವುದು ಅಂತ ಯಾರಿಗಾದರೂ ಕೇಳಿದರೆ ಅವ್ರು ಹೇಳಬೇಕಾದದ್ದು ಸಜ್ಜನರ ಜೊತೆಗೆ ಒಡನಾಟ, ಒಳ್ಳೆಯ ಮಾತುಗಳನ್ನಾಡುವ, ಒಳ್ಳೆಯ ಕೆಲಸವನ್ನು ಮಾಡುವ, ಒಳ್ಳೆಯದನ್ನೇ ಚಿಂತಿಸುವ, ಮಂದಿಯ ಜೊತೆಗೆ 4 ಹೆಜ್ಜೆ ಹಾಕಿ ಓಡಾಡುವ ಸೌಕರ್ಯ ಸಂದರ್ಭಗಳು ನಮಗೆ ಬಂತು ಅಂದರೆ ಅದು ದೇವರು ಕೊಟ್ಟ ದೊಡ್ಡ ಭಾಗ್ಯ ಅಂತ. ಯಾಕೆಂದರೆ ನಮಗೆ ಗೊತ್ತಿದೆ, ನಮ್ಮ ಮಕ್ಕಳಲ್ಲಿ ಕೆಲವೊಂದು ಸರ್ತಿ ನಮ್ಮ ಮನೆಯಲ್ಲಿ ಅಂಥ ಯಾವ ಕೆಟ್ಟ ಮಾತು ನಾವು ಆಡಿರುವುದಿಲ್ಲ. ಆದರೆ ಅವುಗಳು ಬಂದು ಒಂದೇ ಸರ್ತಿಗೆ ಇದ್ದಕ್ಕಿದ್ದಂತೆ ಕೆಲವೊಮ್ಮೆ ತೀರಾ ನಾವು ಅನ್ಪಾರ್ಲಿಮೆಂಟರಿ, ನಾವು ಅಂಥದ್ದನ್ನು ಸಭಾಸದರಲ್ಲಿ ಕೇಳಲಿಕ್ಕೆ ಸಾಧ್ಯ ಇಲ್ಲ, ಅಂಥ ಮಾತುಗಳನ್ನು ಒಮ್ಮೆಲೆ ಆಡಿಬಿಡ್ತಾವೆ. ಕೊನೆಗೆ ನಾವು ಕೇಳ್ತೇವೆ, ಎಲ್ಲಿ ಗೊತ್ತಾಯಿತು? ಅದು ದಾರಿಯಲ್ಲಿ ಬರುವಾಗ ಉಳಿದ ಮಕ್ಕಳ ಜೊತೆಗಿನ ಮಾತು ಅಥವಾ ಯಾವುದೋ ಒಂದು ಬೀದಿಯಲ್ಲಾಗುವ ಗಲಾಟೆಯಲ್ಲಿ ಅವರಿಬ್ಬರು ಮಾತಾಡ್ತಾ ಇರೋದನ್ನು ಕೇಳಿಸಿಕೊಂಡ್ರು. ಅಂದರೆ ಒಂದು ಸರ್ತಿ ಅದರ ಕಣ್ಣಿಗೋ ಕಿವಿಗೋ ಮೂಗಿಗೋ ಒಂದು ವಿಷಯ ಬಿತ್ತು ಅಂದರೆ ಮಕ್ಕಳಿಗೆ ಬಹಳ ಬೇಗ ಯಾವುದಾದ್ರೂ ಒಂದು ವಸ್ತು ಸಿಕ್ಕಿತು ಅಂದರೆ ಅದನ್ನು ತೆಗೆದು ಒಂದು ಸರ್ತಿ ಪ್ರಯೋಗಿಸಬೇಕು ಅಂತ ಆಸೆ. ಅದು ನಮಗೂ ಇರುತ್ತೆ, ಆದರೆ ನಮ್ಮದು ಸ್ವಲ್ಪ ಜಾಗ್ರತೆ ಇರುತ್ತೆ, ಮಕ್ಕಳಿಗೆ ಅದು ಜಾಗ್ರತೆ ಇರುವುದಿಲ್ಲ. ಒಂದೇ ಸರ್ತಿಗೆ ಅದನ್ನು ಎಲ್ಲ ಕಡೆ ಹೇಳಿಬಿಡುತ್ತೆ. ಮನುಷ್ಯನಿಗೂ ಹಾಗೆ ಆಗುತ್ತೆ. ಯಾವುದೋ ಒಂದು ಅಪರೂಪದ ಶಬ್ದ ಸಿಕ್ಕಿತು ಅಂತ ಇಟ್ಕೊಳ್ಳಿ, ಈ ಕವಿಗಳಿಗಾದರೆ ಮತ್ತೆ 10 ಕಾವ್ಯದಲ್ಲಿ ಆ ಪದ ಬಳಸಲೇಬೇಕು ಅವರಿಗೆ. ಅದು ಕ್ಲೀಶೆ ಅನ್ನೋ ತನಕ ಬಳಸ್ತಾ ಇರ್ತಾರೆ. ಒಂದೊಂದು ಸರ್ತಿ ಒಂದೊಂದು. ಅದಕ್ಕೆ ದಾಸರು ಏನು ಮಾಡಿದರು ಅಂದರೆ, ಅಂತಹ ಪದಗಳ ಬಳಕೆ ಅಂತ ಅನ್ನೋದು ಮನುಷ್ಯನಿಗೆ ಸಹಜ. ಆದ್ರಿಂದಾಗಿ ಅವ್ರು ಪುರಂದರ ವಿಠಲ, ಆದಿಕೇಶವ ಅಥವಾ ಇನ್ಯಾವುದೋ ಒಂದು ಅವ್ರಿಗೆ ಇಷ್ಟವಾದ ದೇವರ ಅಂಕಿತನೂ ಆಯಿತು. ಅದರ ದೇವರ ನಾಮದಿಂದಾಗಿ ಇನ್ನೊಬ್ಬನಿಗೆ ಭಗವಂತನ ಸ್ಮರಣೆ ಬಂದ ಹಾಗೂ ಆಯಿತು. ನಾನು ಕೂಡ ನನ್ನ ಒಂದು ಕೆಟ್ಟ ಅಭ್ಯಾಸ ಮತ್ತೆ ಮತ್ತೆ ಆ ಪದವನ್ನು ಬಳಸಬೇಕು ಅನ್ನೋ ಹುಚ್ಚನ್ನು ಇದರಲ್ಲೇ ಕಳೆದು ಬಿಟ್ಟೆ. ಹುಚ್ಚು ಹಿಡಿದಿದೆ, ನನಗೆ ಹುಚ್ಚು ಹಿಡಿದಿದೆ, ಅಚ್ಚುತನ ಪಾದದಂಗ್ರಿ ಹುಚ್ಚು ಹಿಡಿದಿದೆ ಅಂತ ಅಲ್ಲಿಗೆ ನಿಲ್ಲುವ ಹಾಗಾಯಿತು. ಹುಚ್ಚಿರುತ್ತೆ,
ಪ್ರತಿಯೊಬ್ಬರಿಗೂ ಒಂದು ಹುಚ್ಚಿರುತ್ತೆ. ಆದರೂ ಯಾವ ಹುಚ್ಚಿನಿಂದ ಜೀವನ ಸುಖ ಆಗುತ್ತೋ ಅದು ಒಳ್ಳೆಯ ಹುಚ್ಚು, ಯಾವುದರಿಂದ ಜೀವನ ದುರ್ಭರವಾಗುತ್ತೋ ಅದು ಕೆಟ್ಟ ಹುಚ್ಚು. ಹುಚ್ಚು ಅಂತಂದರೆ ಈಗ ಸಾಮಾನ್ಯವಾಗಿ ಕೆಲವರಿಗೆ ಸಂಪತ್ತಿನ ಹುಚ್ಚು, ಕೆಲವರಿಗೆ ಹೆಸರಿನ ಹುಚ್ಚು, ಕೆಲವರಿಗೆ ಪುಣ್ಯದ ಹುಚ್ಚು, ಕೆಲವರಿಗೆ ಉತ್ತಮ ಲೋಕದ ಹುಚ್ಚು, ಇನ್ನು ಕೆಲವರಿಗೆ ಭಗವಂತನದ್ದೇ ಹುಚ್ಚು. ನನಗೆ ದೇವರು ಬೇಕಷ್ಟೇ, ನೀವು ಉಳಿದದ್ದು ಏನೇ ಹೇಳಿ ಬಿಡಿ, ಅದು ಸಿಗುತ್ತೋ ಬಿಡುತ್ತೋ ನಮ್ಗೆ ಲೆಕ್ಕಕ್ಕಿಲ್ಲ. ನಿರಂತರ ಭಗವಂತನ ಎಚ್ಚರಿಕೆ ಬರಬೇಕು. ಅವರಿಗೆ ಇವರು ಹುಚ್ಚರ ಥರ ಕಾಣ್ತಾರೆ, ಇವರಿಗೆ ಅವರು ಹುಚ್ಚರ ಥರ ಕಾಣ್ತಾರೆ. ಲೋಕವೆಲ್ಲ ಹುಚ್ಚುತನವೇ. ಲೋಕ ಅಂತ ಅನ್ನೋದು ಹುಚ್ಚರ ಸಂತೆಯೇ, ಹುಚ್ಚರಲ್ಲದ ವ್ಯಕ್ತಿ ಇಲ್ಲ ಜಗತ್ತಿನಲ್ಲಿ. ಆದರೆ ಯಾವ ಹುಚ್ಚುತನದಿಂದ ನಮ್ಮ ಆತ್ಮಕ್ಕೆ ಶ್ರೇಯಸ್ಸಾಗುತ್ತೋ ಆ ಹುಚ್ಚುತನ ಅನ್ನೋದು ಖಂಡಿತ ಅವನನ್ನು ಉತ್ತಮವಾದ ಗುರಿಗೆ ಕರ್ಕೊಂಡು ಹೋಗುತ್ತೆ, ಉತ್ತಮವಾದ ಗತಿಯನ್ನು ಕೊಡುತ್ತೆ ಅನ್ನುವ ದೃಷ್ಟಿಯಿಂದ ಸಂಬಂಧ ಅನ್ನೋದು ಮನುಷ್ಯನಿಗೆ ಮನಸ್ಸಿನ ಮೂಲಕ ಪ್ರತಿಯೊಂದರ ಜೊತೆಗೂ ಆಗ್ತಾ ಇರುತ್ತೆ. ಆಗ ಅವನೇ ಹೇಳ್ತಾ ಇರಬೇಕು, ಇದು ಬೇಕು, ಇದು ಬೇಡ, ಇದು ಯಾಕೆ ಬೇಕು, ಇದು ಯಾಕೆ ಬೇಡ ಅನ್ನುವ ಈ ವಿವೇಕ ಇತ್ತು ಅಂತಾದಾಗ ಬೇಡವಾದದ್ದನ್ನು ಪಕ್ಕಕ್ಕೆ ಸರಿಸಿ, ಆದರೂ ಕೂಡ ಮನಸ್ಸು ಹೇಳುತ್ತೆ ಇನ್ನೊಂದು ಕಡೆಯಿಂದ, ಅವರೆಲ್ಲ ಇದನ್ನು ಮಾಡಿ ತುಂಬ ಬೇಗ ಲಾಟ್ರಿ ಪಡೆದು ತುಂಬ ದುಡ್ಡು ಮಾಡಿಬಿಟ್ರು, ಅದರಿಂದ ನಿನಗೂ ಬೇಗ ದುಡ್ಡು ಬರುತ್ತೆ, ತಗೋ ಅಂತ ಹೇಳುತ್ತೆ. ಆಗ ವಿವೇಕ ಯೋಚನೆ ಮಾಡುತ್ತೆ, ಯಾರದ್ದೋ ಕಣ್ಣೀರಿನ ದುಡ್ಡು, 10 ಜನ ತೆಗೆದುಕೊಂಡ ಲಾಟರಿಯ ದುಡ್ಡು 11ನೇವನಿಗೆ ಸಿಗುವುದು. ಆ 10 ಜನರ ಕಣ್ಣೀರಿನ ನೀರದು ನನಗೆ 11ನೇವನಾಗಿ ಸಿಕ್ಕಿದ ಸಂಪತ್ತು ಕೂಡ ಆ ಕಣ್ಣೀರಿನಲ್ಲಿ ಕೈ ತೊಳೆಯುವ ಹಾಗಾಗುತ್ತೆ, ನಾಳೆ ಅದು ಆಸ್ಪತ್ರೆ ಖರ್ಚಾಗುತ್ತೆ ಹೊರತು ಖಂಡಿತ ನನ್ನ ಸುಖಕ್ಕೆ ಕಾರಣ ಆಗುವುದಿಲ್ಲ ಅಂತ ಅವನಿಗೆ ಜ್ಞಾನ ಇದ್ದರೆ ಅವನು ಅದರಿಂದ ಬರುವ ಸುಲಭದ ದಾರಿಯಿಂದ ಬೆವರು ಹರಿಸದೆ ಸುಲಭದ ದಾರಿಯಲ್ಲಿ ಬರುವ ಸಂಪತ್ತಿನ ಕಡೆಗೆ ಯಾವ ಸಾಮಾನ್ಯ ಮನುಷ್ಯನು ಕೂಡ ಜ್ಞಾನ ಇದ್ದವ ಅಪೇಕ್ಷೆ ಇದ್ದರೂ ಕೂಡ ಬೇಕು ಅಂತ ದುಡ್ಡು ಆ ದಾರಿಯನ್ನು ಒಪ್ಪಲ್ಲ. ಆದರೆ ಅದು ಯಾರು ಹೇಳಿಯೇ ಕೊಡಲ್ಲ. ಯಾಕೆಂದರೆ ನಮಗೆ ಟೆಕ್ಸ್ಟಲ್ಲಿ ಫಸ್ಟ್ ಸಾಲಿರುವುದೇ ಎಕಾನಮಿಯಲ್ಲಿ ಬಿಗ್ ಮನಿ, ಈಸಿ ಮನಿ, ಫಾಸ್ಟ್ ಮನಿ. ನಿಮ್ಮ ಎಥಿಕ್ಸ್ ಎಲ್ಲ ತೆಗೆದು ಬೆಂಕಿಗೆ ಹಾಕಿ ಅದೆಲ್ಲ ತೊಗೊಂಡು ಏನು ಮಾಡಬೇಕು? ದುಡ್ಡಾದರೆ ಜಗತ್ತು ಒಪ್ಪತ್ತೆ, ದುಡ್ಡಾದರೆ ನಿಮಗೆ ಮರ್ಯಾದೆ ಸಿಗುತ್ತೆ, ದುಡ್ಡೇ ದೊಡ್ಡಪ್ಪ. ದುಡ್ಡು ಇಲ್ಲದವನಿಗೆ ಚಿಕ್ಕಪ್ಪನೂ ಅಲ್ಲ, ಅಪ್ಪನೇ ಅಲ್ಲ, ಅವನು ಬೆಪ್ಪ, ಅವನು ಯಾವುದೂ ಜಗತ್ತಿನಲ್ಲಿ ಅವನಿಗೆ ಬೆಲೆಯೇ ಇಲ್ಲ ಅನ್ನೋದು. ಹೀಗೆ ನಾವು ಸಮಾಜದಲ್ಲಿ ಎಲ್ಲರೂ ಹೇಳಿ 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 ಮಗುವಿಗೆ ಮೊದಲಿನಿಂದಲೂ ಚಿಂತನೆ ಏನು ಅಂದರೆ, ನಾನು ಸಿಕ್ಕಾಪಟ್ಟೆ ದುಡ್ಡು ಮಾಡಬೇಕು, ಎಲ್ಲರ ಕೈಯಿಂದಲೂ ನಾನು ಗೌರವ ತಗೊಳ್ಬೇಕು. ಗೌರವ ಬೇಕು ಅಂತ ಎಲ್ರಿಗೂ ಇದೆ, ಸುಖ ಬೇಕು ಅಂತ ಎಲ್ರಿಗೂ ಇದೆ, ಆದರೆ ಅದನ್ನು ಹೇಗೆ ಪಡಿಬೇಕು ಅನ್ನೋ ದಾರಿ ಹೇಳಿಕೊಡುವ ವಿಷಯದಲ್ಲಿ ಸಮಾಜದ ವ್ಯವಸ್ಥೆ ಯಾವುದಕ್ಕೆ ಹೆಚ್ಚು ಗೌರವ ಕೊಡ್ತಾ ಇರುತ್ತೋ ಉಳಿದ ಹೊಸ ವರ್ಗವೂ ಕೂಡ ಮುಂದೆ ನಾಳೆ ಅದೇ ಸಮಾಜ ರೂಪುಗೊಳಿಸುವ ಮೂಲ ಬೇರುಗಳವು. ಆದರೆ ನಾವು ತೋರಿಸಿದ ದಾರಿಯನ್ನೇ ಅವರು ಹಿಡಿತಾರೆ. ಸಾಮಾನ್ಯವಾಗಿ ಆದರ್ಶ ಅಂತ ಆಗಬೇಕಾದದ್ದು ಯಾವುದು? ಸಣ್ಣ ಮಕ್ಕಳಿರಬೇಕಾದ್ರೆ ಅವುಗಳಿಗೆ ಆದರ್ಶ ಅಂದರೆ ಅಮ್ಮ. ಅಮ್ಮನಿಗಿಂತ ಬೇರೆ ವಸ್ತುವೇ ಇಲ್ಲ ಜಗತ್ತಿನಲ್ಲಿ. ಒಂದು ಹುಲಿ ಬಂದರೂ ಕೂಡ ಅಮ್ಮನನ್ನು ಹೋಗಿ ಗಟ್ಟಿ ಹಿಡ್ಕೊಳ್ಳುತ್ತೆ. ಅಮ್ಮ ಒಳಗೆ ಹೆದರ್ಬೋದು, ಆದರೆ ಆ ಮಗುವಿಗೆ ಏನು ಧೈರ್ಯ ಅಂದರೆ ಅಮ್ಮ ರಕ್ಷಿಸ್ತಾಳೆ ಅಂತ. ಒಂದು ಸ್ವಲ್ಪ ಬುದ್ಧಿ ಬಂದ ಮೇಲೆ ಅಪ್ಪ ಹೀರೋ ಆಗ್ತಾನೆ. ಅದೆರಡೂ ಕೂಡ ಸಹಜವಾಗಿ ಪ್ರಾಕೃತಿಕವಾಗಿ ನಡೀತಾ ಬರ್ತಾ ಇತ್ತು. ಆದರೆ ಶಾಲೆ ಕಳಿಸಿದ ಮೇಲೆ ಅಪ್ಪನೂ ಉಪಯೋಗ ಇಲ್ಲ, ಅಮ್ಮನೂ ಉಪಯೋಗ ಇಲ್ಲ. ಆಮೇಲೆ ಅದು ಶುರುವಾಗುತ್ತೆ, ಯಾವುದೋ ಕಾರ್ಡಲ್ಲಿ ಓದಿದ್ದು, ಆಟ ಆಡಿದ್ದು, ಕ್ರಿಕೆಟಲ್ಲಿ ನೋಡಿದ್ದು, ಇನ್ಯಾವುದೋ ಸಿನಿಮಾದಲ್ಲಿ ನೋಡಿದ್ದು ಇತ್ಯಾದಿಗಳು. ಅವರು 3 ಕಾಸಿಗೆ ಉಪಯೋಗಕ್ಕೆ ಬರುವವರಲ್ಲ ದೇಶಕ್ಕೆ. ಸ್ವಂತ ದುಡ್ಡು ಮಾಡಿ ತಮ್ಮ ಮನೆ ಕಟ್ಟಿಕೊಂಡು ದೊಡ್ಡದು ಮಾಡಿ ದೇಶಕ್ಕೋಸ್ಕರ ನಾವು ಆಡ್ತೇವೆ, ಸಮಾಜಕ್ಕೆ ಎಂಟರ್ಟೈನ್ಮೆಂಟ್ ಕೊಡಲಿಕ್ಕೋಸ್ಕರ ನಮ್ಮ ಜೀವನವನ್ನೇ ಕಲೆಯ ಹೆಸರಿನಲ್ಲಿ, ಅದು ಕಲೆನೇ ಅಂದರೆ ಸೋಪ್ ಹಾಕಿ ತೆಗಿಬೇಕಾದ ಕಲೆಗಳು. ಆದರೆ ಆ ಕಲೆಯ ಕಲಾವಿದರು ಅಂತ ಹೆಸರು ಹೇಳಿಕೊಂಡು ಸಮಾಜವನ್ನು ಕೆಟ್ಟ ದಾರಿಗೆ ಪ್ರಚೋದಿಸಲಿಕ್ಕೆ ಬೇಕಾದ ಜಾಹೀರಾತುಗಳಲ್ಲೋ ಸಿನಿಮಾಗಳಲ್ಲೋ ಅಥವಾ ಇನ್ನೊಂದು ಅಬದ್ಧವಾದ ಸಂದೇಶಗಳನ್ನು ಕೊಡುವ ಮೂಲಕವೋ ದಾರಿ ತಪ್ಪಿಸ್ತಾ ಇರ್ತಾರೆ. ಆದರೆ ನಮ್ಮ ಹೊಸ ಮಕ್ಕಳಿಗೆ ಅವರೇ ಮಾದರಿ. ಆದರೆ ನಿಜವಾಗಿ ನಾವು ಯಾರನ್ನು ಮಾದರಿಯನ್ನಾಗಿ ಕೊಡಬೇಕಿತ್ತು? ಜ್ಞಾನದಲ್ಲಿ ಹಿರಿಯನನ್ನು ಮಾದರಿಯನ್ನಾಗಿ ಕೊಡಬೇಕಿತ್ತು, ಕರ್ಮದಲ್ಲಿ ಹಿರಿಯನಾದವನನ್ನು ಮಾದರಿ ಕೊಡಬೇಕಿತ್ತು, ದೇಶಕ್ಕೋಸ್ಕರ ಜೀವ ಬಿಟ್ಟವರನ್ನು ನಾವು ಮಾದರಿ ಅಂತ ಕೊಡಬೇಕಿತ್ತು, ವಿಜ್ಞಾನದ ಕ್ಷೇತ್ರದಲ್ಲಿ ದೇಶಕ್ಕೆ ಸಮಾಜಕ್ಕೆ ಹಿತವನ್ನು ಬಯಸಿದವರನ್ನು ನಾವು ಮಾದರಿ ಅಂತ ಕೊಡಬೇಕಿತ್ತು. ಅದು ಅಪ್ಪ ಅಮ್ಮನಿಗೆ ನಿಂತ ಮೇಲೆ ಅಪ್ಪ ಅಮ್ಮನೂ ಕೂಡ ಗೌರವ ಕೊಡೋದು ಮನೆಗೆ ಬಂದ ಪುರೋಹಿತರಿಗಲ್ಲ. ಅವರು ಮರ್ಯಾದೆ ಕೊಡೋದು ಮನೆಯಲ್ಲಿ ದೊಡ್ಡ ಸಂಪತ್ತು ಯಾರು ಸಂಪಾದನೆ ಮಾಡಿ ದೊಡ್ಡ ಕಂಪನಿ ಮಾಡಿರ್ತಾನೆ ಅವನಿಗೆ ಫಸ್ಟ್ ದೊಡ್ಡ ಸೀಟ್ ಹಾಗೆ ನೀವು ಬನ್ನಿ ಅಂತ ಅವನನ್ನು ಮರ್ಯಾದೆ ಮಗು ನೋಡುತ್ತೆ. ಅಯ್ಯೋ ಪುರೋಹಿತರಿಗೆ ಅವ್ರಿಗೆ ಪ್ರಶ್ನೆ. ಮತ್ತೆ ಮನೆಯಲ್ಲಿ ಎದುರುಗಡೆ ಒಂದು ದೊಡ್ಡ ಚಪ್ಪರ ಹಾಕಲಿಕ್ಕೆ 5 ಲಕ್ಷ ಖರ್ಚು ಮಾಡ್ತಾರೆ. ಅವನಿಗೊಂದು 500 ರೂಪಾಯಿ ಕೊಡುವಾಗ 10 ಸಲ ಕೇಳೋದು, ಇವನಿಗೆ ಯಾಕೆ ಕೊಡಬೇಕು? ಅದೇ ನಿನ್ನೆ ಹೇಳಿದ ಮಂತ್ರನೇ ಇವತ್ತು ಹೇಳಿದ್ದು, ಅದೇನು ಸ್ಪೆಷಲ್ಲು, ಯಾಕೆ ಕೊಡಬೇಕು ಅಂತ. ಅದೇ ಮಂತ್ರದಿಂದ ತಾನು ಇಡೀ ತಂತ್ರ ನಡೀತಾ ಇರುವುದೇ. ಇವರು ಹೇಳುವ ಆ ಕಾರ್ಯಕ್ರಮ, ಈಗ ಮದುವೆ ಅಂತನ್ನುವ ಕಾರ್ಯಕ್ರಮಕ್ಕೆ ಎಷ್ಟೇ ಜನ ಬರಲಿ, ಎಷ್ಟೇ ದೊಡ್ಡ ಲಕ್ಷಾಂತರದ ಪೆಂಡಾಲ್ ಹಾಕಲಿ, ಏನು ವಾದ್ಯಗಳಿರಲಿ, ಎಲ್ಲ ಮಾಡುವ ಉದ್ದೇಶ ಏನು? ಆ ಮದುವೆಯ ಸಂಸ್ಕಾರ ಮಾಡುವುದೇ ಮುಖ್ಯ ಉದ್ದೇಶ ಅಲ್ವಾ? ಆ ಸಂಸ್ಕಾರದಿಂದ ತಾನೇ ಉಳಿದದ್ದೆಲ್ಲ ನಡೀತಾ ಇರೋದು.
ಆದರೆ ಆ ಸಂಸ್ಕಾರಕ್ಕೆ ಬೆಲೆ ಇರುವುದಿಲ್ಲ. ಉಳಿದ ಎಲ್ಲ ಕರ್ಮಾಂಗಗಳು ತೋರ್ಪಡಿಕೆಯಲ್ಲಿ ನಾಳೆ ಫೋಟೋದಲ್ಲಿ ಉಳಿಯುವಂಥದ್ದೇನೋ ಅದೇ ಪ್ರಧಾನವಾಗಿ ಬಂದಾಗ ಆ ಸಂಪತ್ತಿನ ಬಗ್ಗೆ ಯೋಚನೆ ಮಾಡಿದ್ದನ್ನೇ ಮಗು ನೋಡುತ್ತೆ. ನಾಳೆ ನಮಗೂ ಕೂಡ ಬೆಲೆ ಸಿಗುವುದು ಸಮಾಜದಲ್ಲಿ ಸಂಪತ್ತಿನಿಂದ ಹೊರತು ಸಮಾಜದಲ್ಲಿ ಜ್ಞಾನದಿಂದಾಗಲಿ ಕರ್ಮದಿಂದಾಗಲಿ ಅಂತ ಅವುಗಳಿಗೆ ಒಂದೇ ಒಂದು ಒಳ್ಳೆಯ ದೃಷ್ಟಾಂತವನ್ನು ನಾವು ತೋರಿಸ್ಲಿಲ್ಲ ಅಂದಾಗ ಮಕ್ಕಳು ಹಾಗೆ ಬೆಳೀತಾವೆ ಅಂತ ಅನ್ನೋದು ತಪ್ಪೇ ಅಲ್ಲ, ದೊಡ್ಡವರದ್ದೇ ತಪ್ಪಿರುವುದು ಎಷ್ಟೋ ಸರ್ತಿ. ಹಾಗಾಗಿ ಅಂತಹ ಎಚ್ಚರಿಕೆಯನ್ನು ನಮಗೆ ಕೊಡುವ ದೃಷ್ಟಿಯಿಂದ ಕೃಷ್ಣ ಹೇಳಿದ, ನಾವು ಒಳ್ಳೆಯ ಸಂಪರ್ಕವನ್ನು ಮಕ್ಕಳಿಗೆ ಕೊಡಬೇಕು. ನಾನು ಸಾಮಾನ್ಯ ಯಾವಾಗಲೂ ಹೇಳುವುದುಂಟು, ಈ ವೇದಿಕೆಗಳಲ್ಲಿ ಆಚಾರ್ಯರ ಜೀವನ ಚರಿತ್ರೆಯಲ್ಲಿ ಒಂದು ಬರುತ್ತೆ. ಆಚಾರ್ಯರಿಗೆ ಪೂರ್ವಾಶ್ರಮದಲ್ಲಿ ಹೆಸರು ವಾಸುದೇವ ಅಂತ. ಅಪ್ಪ ಮಧ್ಯಗೇಹ ಭಟ್ಟರು, ಎಲ್ಲ ಕಡೆಗೆ ಪುರಾಣ ಭಾರತ ವಿಜ್ಞಾನಗಳನ್ನೆಲ್ಲ ಚೆನ್ನಾಗಿ ಬಲ್ಲವರು. ಎಂಬಟ್ಟ ಇತ್ಯಭಿವದಂತಿ ಜನ ವಿನೀತಂ ಅಂತ. ಆ ಕಾಲದಲ್ಲಿ ಅವರನ್ನು ಭಟ್ಟ ಅನ್ನುವ ಶಬ್ದಕ್ಕೆ ಏನು ಅರ್ಥ ಅಂದರೆ ಅವರಿಗೆ ಪುರಾಣ ಭಾರತ ಇತಿಹಾಸಗಳ ಬಗ್ಗೆ ಅದರ ಆಳವಾದ ತಳಸ್ಪರ್ಶಿಯಾದ ಅಧ್ಯಯನ ಇದ್ದವ ಅಂತ ಅರ್ಥ. ವಿನೀತನಾದ, ಭಗವಂತನನ್ನು ಚೆನ್ನಾಗಿ ತಿಳಿದವನು ಮಾತ್ರ ಅಲ್ಲ, ತಿಳಿಸುವ ವಿಷಯದಲ್ಲೂ ಅತ್ಯಂತ ನಿಪುಣನಾದ ವ್ಯಕ್ತಿಗೆ ಭಟ್ಟ ಅಂತ ಶಬ್ದ ಅಂತ. ಹಾಗೆ ಇರುವ ಅವರು ಎಲ್ಲ ಕಡೆಗೆ ಉಪನ್ಯಾಸಕ್ಕೆ ಹೋಗ್ತಿದ್ರು, ಚರ್ಚೆಯನ್ನು ಚಿಂತನೆಯನ್ನು ಮಾಡಲಿಕ್ಕೆ ಹೋಗ್ತಿದ್ರು. ಹೋಗುವಾಗ ಒಂದೇ ಒಂದು ದಿವಸ ತಪ್ಪಿಸಿಯೂ ಮಗನನ್ನು ಮನೆಗೆ ಬಿಟ್ಟು ಹೋಗ್ತಿರ್ಲಿಲ್ಲ. ಎಲ್ಲ ಕಡೆಗೆ ಮಗನನ್ನು ಕರ್ಕೊಂಡು ಹೋಗ್ತಿದ್ರು, ವಾಸುದೇವನನ್ನು. ನಮಗೊಂದು ಪಾಠ ಅದು. 3 ವರ್ಷದ ಹುಡುಗ ಇಲ್ಲೇ ಮಡಿಮಲ್ಲಿಕಾರ್ಜುನ ಅಂತ ಒಂದು ಬ್ರಹ್ಮಾವರಕ್ಕೆ ಹೋಗುವಾಗ ಬಲ ಸೈಡಿನಲ್ಲಿ ಒಂದು ದೇವಸ್ಥಾನ ಇದೆ. ಅಲ್ಲಿ ನೋಡಿ, ಅವರ ಮನೆ ಇರುವ ಜಾಗ ಎಲ್ಲಿ, ಈ ಜಾಗ ಎಲ್ಲಿ, ಅಲ್ಲಿಗೆ ಪುರಾಣ ಕೇಳಲಿಕ್ಕೆ ಬಂದಿದ್ದರು. ಅಲ್ಲಿ ಒಬ್ಬರು ಶಿವಮಡಿನಾಯ ಅಂತ ಉಪನ್ಯಾಸ ಮಾಡ್ತಾ ಇದ್ರು. ಮಾಡುವಾಗ ಅವರ ಜೀವನ ಚರಿತ್ರೆಯಲ್ಲಿ ಇದೆ ಇದು. ಈ ಕಥೆ ನಾನೇನು ಕಲ್ಪಿಸಿ ಹೇಳ್ತಾ ಇರೋದಿಲ್ಲ. ಆ ಕಾಲದಲ್ಲೇ ನಾರಾಯಣ ಪಂಡಿತರು ಅವರ ಜೀವನ ಚರಿತ್ರೆಯನ್ನು ಚೆನ್ನಾಗಿ ತಿಳಿದವರ ಬಳಿಗೆ ಕೇಳಿ ಹೌದು ಅಂತ ಗೊತ್ತಾದ ಮೇಲೆ ಮಾತ್ರ ನಾನು ಇದನ್ನು ದಾಖಲೆ ಮಾಡಿದ್ದೇನೆ ಅಂತ ಫಸ್ಟ್ ಅವರು ಅದರ ಬಗ್ಗೆ ಶರ ಬರೀತಾರೆ. ನಾನು ಈ ಗ್ರಂಥವನ್ನು ಯಾಕೆ ಬರಿತಾ ಇದ್ದೇನೆ ಅಂದರೆ, ಇದು ಸುಮ್ಮನೆ ನಮ್ಮ ಗುರುಗಳನ್ನು ದೊಡ್ಡದು ಅಂತ ಮಾಡಲಿಕ್ಕೆ ಕಟ್ಟಿದ ಕಥೆಗಳಿಂದ ಹೆಚ್ಚಿಸ್ಲಿಕ್ಕೋಸ್ಕರ ನಾನು ಹೇಳ್ತಾ ಇಲ್ಲ. ಏನು ನಡೆದಿದೆಯೋ ಅದು 10 ಜನರ ಹತ್ರ ಕೇಳಿ ಎಲ್ಲರೂ ಇದರಲ್ಲಿ ಸಹಮತಿ ಸೂಚಿಸಿದಾಗ ಮಾತ್ರ ನಾನು ಈ ಕಥೆ ಬರೆದಿದ್ದೇನೆ ಅಂತ ಹೇಳಿ ಅವರು ಮೊದಲೊಂದು ಪ್ರತಿಜ್ಞೆ ಮಾಡಿ ಈ ಕಥೆಯನ್ನು ಹೇಳಿದ್ದು. ಅಲ್ಲಿ ಅವರ ಚರಿತ್ರೆಯಲ್ಲಿ ದಾಖಲೆಯಾದ ಸಂಗತಿ, ಆಚಾರ್ಯರು ಆ 3 ವರ್ಷದ ಹುಡುಗ ಶಿವಮಡಿನಾಯ ಅನ್ನುವ ಪುರಾಣಿಕರು ಉಪನ್ಯಾಸ ಮಾಡ್ತಾ ಇರುವಾಗ ಅಪ್ಪನ ಜೊತೆಗೆ ಹೋಗಿ ಕೂತಿದ್ದಾರೆ, ಅಮ್ಮನ ಜೊತೆಗೆ ಹೋಗಿ ಕೂತಿದ್ದಾರೆ. ಅಲ್ಲಿ ಮಾತ್ರ ಅಲ್ಲ, ದಿನ ಎಲ್ಲಿ ಹೋದರೂ ಅಪ್ಪನ ಜೊತೆಗೂ ಹೋಗ್ತಿದ್ರು, ಅಮ್ಮನ ಜೊತೆಗೂ. ಒಂದು ಸಂಗತಿ ನಾನು ಯಾಕೆ ಈ ಮಾತು ತೆಗೆದುಕೊಂಡೆ ಅಂದರೆ, ನಾವು ಇವತ್ತೇನು ಅಂದರೆ ನಮ್ಮ ಮಕ್ಕಳನ್ನು ಕರ್ಕೊಂಡು ಬರೋಣ ಅಂದರೆ ಯಾವುದೋ ಕ್ಲಾಸಿಗೆ ಹೋಗ್ತಾರೆ, ಯಾವುದೋ ಟ್ಯೂಷನಿಗೆ ಹೋಗ್ತಾರೆ, ಅವರಿಗೆ ಯಾವತ್ತು ಸಂಸ್ಕಾರ ಸಿಗೋದು? ನಮ್ಮ ಮನೆಯಲ್ಲಿ ಶ್ರಾದ್ದ ಇದ್ದ ದಿವಸ ಅವರು ಶಾಲೆಗೆ ಹೋಗಿರ್ತಾರೆ. ನಮ್ಮ ಮನೆಯಲ್ಲಿ ಸತ್ಯನಾರಾಯಣ ಪೂಜೆಯೋ ದುರ್ಗಾ ನಮಸ್ಕಾರೋ ಇನ್ನೇನಾದರೂ ವಿಶೇಷ ಕಾರ್ಯಕ್ರಮ ಇದ್ದ ದಿವಸ ಅಯ್ಯೋ ರಜೆ ಹಾಕ್ಲಿಕ್ಕಾಗಲ್ಲ, ಮಕ್ಕಳು ಶಾಲೆಗೆ ಹೋಗಲೇಬೇಕು, ಅಟೆಂಡೆನ್ಸ್ ಬಹಳ ಮುಖ್ಯ. ಆದರೆ ಅದೇ ನಮ್ಮ ಶಾಲೆಯ ಪಕ್ಕದ ಊರಿದ್ದು ಯಾವುದೋ ಒಂದು ದೊಡ್ಡ ವಾರ್ಷಿಕೋತ್ಸವ ಆಗ್ತಾ ಇದೆ, ಅಲ್ಲಿ ಯಾವುದೋ ನಾಟಕವೋ ಇನ್ನೇನೋ ಸ್ಪರ್ಧೆಯೋ ಇನ್ನೇನೋ ಕರ್ಮ ಆಗ್ತಾ ಇದೆ ಅಂದರೆ ಶಾಲೆಗೆ ರಜೆ ಹಾಕಿ ಕಳಿಸ್ತಾರೆ. ಆದರೆ ಮನೆಯಲ್ಲಿ ಆಗುವ ನಿತ್ಯದ ಹಬ್ಬ ಹರಿದಿನಗಳಲ್ಲಿ ಶಾಲೆಯಲ್ಲಿ ಕೃಷ್ಣಾಷ್ಟಮಿಗೆ ರಜೆ ಕೊಡಲಿಲ್ಲ ಅಂದರೆ ನಾವು ಶಾಲೆಗೆ ಕಳಿಸಿರ್ತೇವೆ. ನಮಗೆ ಬೇಕಾದದ್ದು ಮನೆಯಲ್ಲಿ ಅವತ್ತೇನು ಮಾಡ್ತೇವೆ ಅದೆಲ್ಲವೂ ಮಕ್ಕಳು ನೋಡಬೇಕು. ಹಾಗೆಯೇ ಸಂಜೆ ಆ ಮಗುವನ್ನು ತಂದೆ ಹೋಗುವಾಗ ಎಲ್ಲ ಕಡೆಗೆ ಪುರಾಣಕ್ಕೆ ಕರ್ಕೊಂಡು ಹೋಗ್ತಿದ್ರು. ಆ ರೀತಿ ಕರ್ಕೊಂಡು ಹೋದದ್ರಿಂದ ಕೇಳಿ 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 ಒಂದು ಪ್ರಶ್ನೆ ಬಂತು, ಅವರೇನೋ ತಪ್ಪು ಹೇಳ್ತಾ ಇದ್ದೀರಿ, ಇದು ತಪ್ಪಲ್ವಾ ಅಂತ. ಅಂದರೆ ಆ ತಪ್ಪಲ್ವಾ ಅಂತ ಹೇಳಬೇಕಾದ್ರೆ ಎಷ್ಟು ದಿವಸದಿಂದ ಆ ನಿರಂತರ ಹೋಗ್ತಾ ಬರ್ತಾ ಈಗ ಒಂದೇ ದಿವಸಕ್ಕೆ ನೀವು ಇಲ್ಲಿ ಬಂದ ಮೇಲೆ ಇದ್ದಕ್ಕಿದ್ದಾಗೆ ನಿಮಗೆ ಪ್ರಶ್ನೆ ಮಾಡಲಿಕ್ಕೆ ಧೈರ್ಯ ಬರುತ್ತಾ? ಆದರೆ ನಿರಂತರ ನೀವು ಕೇಳಿದವರಾದರೆ ಕನೆಕ್ಟ್ ಇಲ್ಲಿ ಅಲ್ಲ ಅಂದರೂ ಕೆಳಗೆ ಬರುವಾಗಾದರೂ ನೀವು ಹೀಗೆ ಹೇಳಿದ್ರಿ, ಇದು ಎಲ್ಲೋ ಒಂದು ಸ್ವಲ್ಪ ನಮಗೆ ನಿನ್ನೆ ಮೊನ್ನೆ ಕೇಳುವ ವಿಷಯದಲ್ಲಿ ಬೇರೆ ಥರ ಅನ್ನಿಸ್ತು, ಏನಿರಬಹುದು ಅಂತ ಕೇಳುವಷ್ಟಾದರೂ ಒಂದು ಆತ್ಮೀಯತೆಯೋ ಅಥವಾ ಧೈರ್ಯವೋ ಬರುತ್ತೆ. ಆ ಹುಡುಗ ಅಷ್ಟು ಚೆನ್ನಾಗಿ ಪ್ರಶ್ನೆ ಕೇಳಿದಾಗ ಅವರು ತತ್ತರಿಸಿ ಬಿಟ್ಟರು. ಯಾಕಂದರೆ ಅವನಿಗೆ ಸರಿಯಾದ ವಿಷಯ ಏನು ಅಂತ ಗೊತ್ತಿತ್ತು. ಅಂದರೆ ಈ ರೀತಿ ಮಕ್ಕಳನ್ನು ನಾವು ಟ್ರೈನ್ ಮಾಡಬೇಕಾದಾಗ ಚಿಕ್ಕಂದಿನಲ್ಲೇ ಕರ್ಕೊಂಡು ಬರಬೇಕು. ಅವ್ರಿಗೆ ಅರ್ಥ ಆಗುತ್ತೋ ಬಿಡುತ್ತೋ, ಇಲ್ಲೇ ಓಡಾಡ್ತಾ ಇರಲಿ, ಬೇಕಿದ್ದರೆ ಅವ್ರ ಪಾಡಿ ಗಲಾಟೆನೂ ಮಾಡ್ತಿರಲಿ, ಏನೂ ತೊಂದರೆ ಇಲ್ಲ. ಕಿವಿಗೆ ನಾವೇನು ಅನ್ಕೋತೇವೆ, ಮಕ್ಕಳಿಗೆ ಕಿವಿಗೆ ಬೀಳ್ತಿಲ್ಲ ಅಂತ. ನೀವೇ ಗಮನಿಸಿ, ಮನೆಯಲ್ಲಿ ನೀವು ಕೂತು ನಿಮ್ಮ ಪಾಡಿಗೆ ನಾವು ಮಾತಾಡ್ತಿರ್ತೀರಿ, ಅದೆಲ್ಲೋ ಹೊರಗಡೆ ಓಡಾಡ್ತಾ ಇರುತ್ತೆ. ಸಂಜೆ ಬಂದು ನೀವೇನೋ ವಾಪಸ್ ಕೇಳಿದಾಗ ಇಲ್ಲ ಅವ್ರು ಬರುವುದಿಲ್ಲ ಅಂತ ನೀವು ಆಗ ಹೇಳಿದ್ದಲ್ಲ, ಮಾತಾಡ್ತಿದ್ರಲ್ವಾ ಅಂತ ಹೇಳುತ್ತೆ. ನಿಮಗೆ ತಲೆಯಲ್ಲಿ ರಿಜಿಸ್ಟರ್ ಆಗಿರಲ್ಲ, ಅವ್ರು ಬರ್ತಾರಲ್ವಾ ಅಂತ ನಿಮ್ಮ ತಲೆಯಲ್ಲಿ ಇರುತ್ತೆ. ಮಗು ಹೇಳುತ್ತೆ ಇಲ್ಲ ನೀವು ಆಗ ಮಾತಾಡ್ತಿದ್ರಲ್ಲ ಅದು ಬರುವುದಿಲ್ಲ. ಅಂದರೆ ಈ ರೀತಿ ಮಗು ಓಡಾಡ್ತಾ ಇದ್ರೆ ಕೇಳ್ತಾ ಇಲ್ಲ ಅಂತ ಅಂದ್ಕೊಳ್ಬೇಡಿ. ಮಕ್ಕಳಿಗೆ ಸಾಮಾನ್ಯ ಒಂದು 8 ವರ್ಷದ ತನಕ ಅವುಗಳ ಓಡಾಟದಲ್ಲೇ ಗಮನ ಎಲ್ಲ ಕಡೆಯದ್ದನ್ನು ಕೇಳಿಸಿಕೊಳ್ಳುವ ಒಂದು ತಾಕತ್ತಿರುತ್ತೆ.
ಹಾಗೆ ಯಾವಾಗ ಸಂಘ ಅಂತ ಅನ್ನೋದು ಒಳ್ಳೆಯದನ್ನು ಚಿಕ್ಕಂದಿನಲ್ಲೇ ನಾವು ಕೊಡ್ತೇವೋ, ಕೌಮಾರೇ ಆಚರೇತ್ ಪ್ರಾಜ್ಞ, ಪ್ರಹ್ಲಾದನಿಗೆ ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಅಷ್ಟು ತಿಳುವಳಿಕೆ ಎಲ್ಲಿಂದ ಬಂತು ಅಂದರೆ ಅದು ಗರ್ಭದಿಂದನೇ ಬಂತು. ಹಾಗಾಗಿ ಇಂಥ ಒಳ್ಳೆಯ ಚಿಂತನೆಗಳು, ಉಪನ್ಯಾಸಗಳು ಅಥವಾ ಯಾವುದೋ ಒಂದು ಸತ್ಕರ್ಮಗಳು, ಸತ್ಕಾರ್ಯಗಳು, ಸಂಸ್ಕಾರಗಳು ನಡೆಯುವಾಗ ನಮ್ಮ ಮಕ್ಕಳಲ್ಲಿ ಇರಬೇಕು. ಅದು ಏನೇ ಆಗಲಿ, ಅವರಿಗೆ ಯಾವುದೇ ಬೇರೆ ಕೆಲಸ ಇರಲಿ, ಆ ಹೊತ್ತಿಗೆ ನಾವಲ್ಲಿ ಕೂಡಿಸ್ಬೇಕು. ಇದು ನಮಗೆ ನಾಳೆ ಅವ್ರು ಏನು ಅಂತ ಪ್ರಶ್ನೆ ಕೇಳುವ ಸಂದರ್ಭ ಬರದಂತೆ, ನೀವು ಯಾರು ಅಂತ ನಮ್ಮನ್ನೇ ಆಕ್ಷೇಪಿಸುವಂತೆ ಆಗಬಾರದು ಅಂದರೆ ಇಷ್ಟು ಕೆಲಸ ನಾವು ಮಾಡಬೇಕು. ಅದಕ್ಕೆ ಕೃಷ್ಣನೂ ಹೇಳಿದ್ದು, ಸಂಘದಿಂದ ಒಳ್ಳೆಯದೂ ಆಗುತ್ತೆ, ಸಂಘದಿಂದ ದಾರಿಯೂ ತಪ್ಪುತ್ತೆ. ಒಳ್ಳೆಯ ಸಂಘ ಸಿಕ್ಕಿದರೆ ಸತ್ಸಂಗ ಶೈವಧಿರ್ ನೃಣಾಂ, ಒಳ್ಳೆಯ ಸಂಘ ಸಿಕ್ಕಿದರೆ ಉತ್ತಮವಾದ ಗತಿ ಸಿಗುತ್ತೆ. ಸಂಘವೇ ಹಾಳಾಗಿ ಹೋಯಿತು ಅಂದರೆ ಅದರಿಂದ ಬದುಕೇ ನಷ್ಟವಾಗಿ ಬಿಡುತ್ತೆ ಅಂತ ಇಷ್ಟು ಎಚ್ಚರಿಕೆ ಕೊಟ್ಟ. ಇದು ಒಳ್ಳೆಯ ಸಂಘ ಸಿಗಬೇಕು ಅನ್ನೋದು ಸರಿ. ಆದರೂ ಎಷ್ಟೋ ಸರ್ತಿ ನಮಗೆ ಬೇಡವಾದ ಸಂಗತಿಗಳು ನಮ್ಮನ್ನು ಬಹಳ ಬೇಗ ಅಟ್ರ್ಯಾಕ್ಟ್ ಮಾಡುತ್ತಲ್ವಾ, ಅದಕ್ಕೆ ಏನು ಮಾಡಬೇಕು? ಆಗ ನಮಗೆ ನಾವೇ ಹೇಳ್ಕೊಳ್ಬೇಕಾದದ್ದು ಮುಖ್ಯ. ಈಗ ನಾವು ದೇವರ ದರ್ಶನಕ್ಕೆ ಬಂದಾಗ ದೇವರು ಬಿಟ್ಟು ಬೇರೆ ಕಾಣಬಾರ್ದು, ನಮಗೆ ಉಳಿದದ್ದೇ ಜಾಸ್ತಿ ಕಾಣುತ್ತೆ ಅನಿವಾರ್ಯವಾಗಿ. ಅಲ್ಲೇನೋ ಅವರು ತೀರ್ಥ ಕೊಡುವಾಗೆಲ್ಲ ಕೆಳಗೆ ಚೆಲ್ತಾರೆ, ಅದನ್ನು ತುಳ್ಕೊಂಡು ಹೋಗ್ತಾರೆ, ಎಲ್ಲೋ ಅಲ್ಲಿ ಇನ್ನೇನೋ ಆಗಿರುತ್ತೆ, ಇವ್ರು ಯಾರೋ ಹೇಗೋ ಮಾತಾಡ್ತಾ ಇರ್ತಾರೆ, ಇನ್ನೇನೋ ಒಟ್ಟು ಏನೋ ಒಂದು ವಸ್ತುತಃ ಅದು ಸರಿಯಲ್ಲ ಅಲ್ಲಿಗೆ ನಡೆಯುವುದು. ಆದರೆ ನಮ್ಮ ಗಮನ ಭಗವಂತನಿಗಿಂತ ಹೆಚ್ಚು ಬೇರೆದರ ಬಗ್ಗೆ ಇದ್ದಾಗ, ಇನ್ನೂ ಹೇಳಬೇಕು ಅಂದರೆ ನಾವು ಎಲ್ಲೋ ಪೂಜೆಗೋ ಅಥವಾ ನಮ್ಮ ನಿತ್ಯದ ಕರ್ಮಕ್ಕೋ ಕೂತ್ಕೊಳ್ಬೇಕಾದ್ರೆ ಅಲ್ಲಿ ಶುದ್ಧಿಯ ಬಗ್ಗೆ ನಮಗಿರುವ ಕಾಳಜಿ ಮನಶುದ್ಧಿಯ ಬಗ್ಗೆ ಇರುವುದಿಲ್ಲ. ಅಲ್ಲಿ ಅದು ಮುಟ್ಟಿತೋ, ಇದು ತೆಗೆತೋ, ಇದು ಹತ್ರ ಆಯಿತೋ, ಇದು ದೂರ ಆಯಿತು, ಇದು ಕೈಗೆ ತಾಗುತ್ತೋ, ಇದು ಮೈಗೆ ತಾಗುತ್ತೋ ಅನ್ನೋದರಲ್ಲಿ ದೇವರು ಒಬ್ಬ ಬಿಟ್ಟು ಉಳಿದದ್ದು ಎಲ್ಲ ಅಲ್ಲಿರುತ್ತೆ. ದೇವ್ರ ಮನೆಗೆ ಹೋಗುವಾಗ ದೇವ್ರು ಹೊರಗೆ ಹೋಗಿರ್ತಾನೆ, ಯಾಕೆಂದರೆ ನಾವು ಬರೀ ಗಲಾಟೆ ಮಾಡಲಿಕ್ಕೆ ಕೂತಿರ್ತೇವೆ ಅಂತ. ನಾವು ಹೊರಗೆ ಬಂದ ಮೇಲೆ ಹಬ್ಬ ಈಗ ನೆಮ್ಮದಿ ಆಗಿರ್ತೇನೆ ಅಂತ ಬಾಗಿಲು ಹಾಕಿದ್ರೂ ತೊಂದರೆ ಇಲ್ಲ, ಅಲ್ಲೇ ಇರ್ತೇನೆ ನಾನು, ಸೀದಾ ಅದರೊಳಗೆ ಕೂತ್ಕೊಳ್ತಾನೆ. ಇದು ನಮ್ಮ ಸ್ಥಿತಿ. ಹಾಗೆ ಬರದಂತೆ ನಮ್ಮನ್ನು ನಾವು ಎಚ್ಚರಿಸಿಕೊಳ್ಬೇಕು ಅನ್ನೋದಕ್ಕೆ ಕೃಷ್ಣ ಹೇಳಿದ್ದು. ದೊಡ್ಡವರು ಹೇಗಿರ್ತಾರೆ ಅಂತ ಹೇಳಿದ, ಅದು ನಮಗೆ ಹೇಗಿರಬೇಕು ಅನ್ನೋದಕ್ಕೆ ಸೂಚನೆ. ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗೃತಿ ಸಂಯಮಿ, ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನೇಹೆ ಅಂತ. ಯಾವುದು ವಿಷಯ ಪದಾರ್ಥಗಳ ವಿಷಯದಲ್ಲಿ ನಮ್ಮ ಮನಸ್ಸು ನಿರಂತರ ಎಚ್ಚರಿಕೆ ಇರುತ್ತೆ ಅಂತಂದರೆ ನಾವು ಅದಕ್ಕೆ ಬಲಿಯಾಗ್ತೇವೆ ಅಂತ ಅರ್ಥ. ಅಂಥ ವಿಷಯಗಳ ಕಡೆಗೆ ನಮಗೆ ಗಮನ ಕೊಡಬಾರ್ದು ಅಂತ ಅನ್ನೋದನ್ನು 10 ಸಲ ಹೇಳ್ತಾ ಹೋದರೆ ತನ್ನಿಂದ ತಾನೇ ನಮಗೆ ಈಗ ನಾನು ಬಂದದ್ದು ದೇವರನ್ನು ನೋಡಲಿಕ್ಕೆ, ನಾನು ಈಗ ಬಂದದ್ದು ಜಪಿಸಲಿಕ್ಕೆ, ನಾನು ಈಗ ಬಂದದ್ದು ನನ್ನ ನಿತ್ಯದ ಅನುಷ್ಠಾನಕ್ಕೆ ಅಥವಾ ಪೂಜೆಗೆ ಅಥವಾ ಸಂಸ್ಕಾರಕ್ಕೆ ಅಥವಾ ಒಳ್ಳೆಯ ಯಾವುದೇ ಕೆಲಸಕ್ಕೆ, ಅದು ಬಿಟ್ಟು ಬೇರೆದ್ರ ಬಗ್ಗೆ ನಾನು ಅದು ಮುಗಿಯೋ ತನಕ ಯೋಚಿಸಲ್ಲ. ಊಟಕ್ಕೆ ಕೂತಾಗ ಊಟದ್ದೇ ಯೋಚನೆ. ನಾವು ಆ ಊಟಕ್ಕೆ ಕೂತಾಗ ಅದನ್ನು ಎಡಗಡೆಗೆ ಹಾಕಿದ್ರು, ಇದನ್ನು ಬಲಗಡೆಗೆ ಹಾಕಿದ್ರು, ಇದನ್ನು ಮೇಲ್ಗಡೆಗೆ ಹಾಕಿದ್ರು, ಇದನ್ನು ಮಿಕ್ಸ್ ಮಾಡಿ ಹಾಕಿದ್ರು, ಹೊಟ್ಟೆಯಲ್ಲೆಲ್ಲ ಕಂಪಾರ್ಟ್ಮೆಂಟ್ ಇಟ್ಕೊಂಡ ಹಾಗೆ. ಅದು ಸಾರಿನ ಜೊತೆಗೇ ಹುಳಿ ಹಾಕಿಬಿಟ್ರು, ಅಲ್ಲಿ ಪಲ್ಯ ಇತ್ತು ಅದರ ಮೇಲೇ ಚಟ್ನಿ ಹಾಕಿಬಿಟ್ರು. ನಮಗೆ ಇಷ್ಟೇ ಯೋಚನೆ. ಮುಗಿಯೋ ತನಕನೂ ಪ್ರಸಾದ ಅಂತ ದೇವರಿಗೆ ನಿವೇದಿತವಾಗಿ ಬಂದ ಪದಾರ್ಥವನ್ನು ತಿನ್ನುವಾಗಲೂ ನಮ್ಮ ಯೋಚನೆ ಅದನ್ನು ಬೇಗ ಬೇಗ ಹಾಕ್ತಾರೆ, ಇದರ ಮೇಲ್ಮೇಲೆ ಹಾಕ್ತಾರೆ, ಇದನ್ನು ಮಿಕ್ಸ್ ಮಾಡಿ ಹಾಕ್ತಾರೆ, ಇದರ ಒಟ್ಟಿಗೆ ಹಾಕ್ತಾರೆ ಅಂತ. ಆದರೆ ನಿಜವಾಗಿ ನಾವು ಕೂತದ್ದು ಭೋಜನ ಯಜ್ಞ. ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತ ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತಃ ಅಂತ ಸ್ವತಃ ಭಗವಂತನೇ ವೈಶ್ವಾನರನಾಗಿ ನಮ್ಮಲ್ಲಿ ನಿಂತು ನಾವು ತಿಂದ 4 ಬಗೆಯ ಅನ್ನವನ್ನು ನಮ್ಮ ದೇಹದಲ್ಲಿ ಬೇಕಾದ ದೇಹಕ್ಕೆ ಬೇಕಾದ ಬೇರೆ ಬೇರೆ ವಿಭಾಗವಾಗಿ ಕೊಡ್ತಾ ಇದ್ದಾನೆ ಅಂತನೂ ಅವನು ದೊಡ್ಡ ಕೆಲಸ ಮಾಡುವಾಗ ನಾವು ದಡ್ರ ಹಾಗೆ ಅದರ ಪ್ರಜ್ಞೆ ಇಲ್ಲದೆ ಊಟ ಮಾಡ್ತೇವೆ ಅಂತಂದರೆ ನಮ್ಮನ್ನು ದಾರಿ ತಪ್ಪಿಸಿ ಹೋಗ್ತಾ ಬೀಳ್ತಾ ಇದ್ದೇವೆ ಅನ್ನೋದನ್ನು ತಡೆಯುವುದು ಯಾರು? ಅದರಿಂದಾಗಿ ಊಟಕ್ಕೆ ಬಂದಾಗ ಊಟದ್ದು ಮಾತ್ರ ಚಿಂತೆ. ಹೇಳ್ಬೋದು ಒಂದು ಮಾತು ಚೆನ್ನಾಗಿದೆ ಅಂತ ಅನ್ನೋದನ್ನು ಹೇಳಿದರೆ ಮಾಡಿದವನಿಗೆ ನೀವು ನೊಬೆಲ್ ಪ್ರೈಸ್ ಕೊಡೋದು ಬೇಡ, ತುಂಬ ಚೆನ್ನಾಗಾಗಿದೆ ಅಡಿಗೆ ಅಂತ ಒಂದು ಮಾತು ಹೇಳಿ ನಿತ್ಯ ನಿಮ್ಮನ್ನು ನೆನಪಿಸ್ಕೊಂಡು ತಂದು ತಾನೇ ಹಾಕ್ತಾನೆ ಅಡಿಗೆ ಬಡಿಸುವವನು ಕೂಡ. ಅಂದರೆ ಎಷ್ಟು ಅದ್ಭುತ ಅಂದರೆ ಒಂದೊಂದು ಕೆಲಸವೂ ಕೂಡ ಅದೊಂದು ಯಜ್ಞವಾಗುತ್ತೆ. ಈಗ ಊಟ ಅಂತ ಯಜ್ಞ ಅಂತ ಹೇಳಿದೆ, ಬರೀ ಊಟ ಮಾತ್ರ ಯಜ್ಞ ಅಲ್ಲ, ಊಟ ಬಡಿಸುವುದು ಒಂದು ದೊಡ್ಡ ಯಜ್ಞ. ಅದನ್ನು ಉಪನಿಷತ್ತು ಹೇಳುವಾಗ ಈ ಪೃಥ್ವಿ ಮತ್ತು ಅಗ್ನಿ ತಾನು ಭಗವಂತನ ಬಾಯಿಯಿಂದ ಸೃಷ್ಟಿಯಾಗುವಾಗ ದೇವರ ಬಾಯಿಯಲ್ಲಿ ನಾವು ಆಹಾರವನ್ನು ನಿವೇದಿಸುವುದಕ್ಕೋಸ್ಕರವೇ ನಮ್ಮ ಬದುಕನ್ನು ಮೀಸಲಾಗಿಟ್ಟಿದ್ದೇವೆ ಅಂತ ಅವರು ಹುಟ್ಟಿ ಬರ್ತಾರಂತೆ. ಏನೇನು ಭೂಮಿಯಲ್ಲಿ ಗಿಡಮರಗಳು ಪೃಥಿವ್ಯಾ ಓಷಧಯ ಸಂಭವಂತಿ, ಔಷಧಿಗಳು ಅಂದರೆ ದೇಹಕ್ಕೆ ಉಷಧಾಹೆ, ಬಿಸಿಯನ್ನು ಟೆಂಪ್ರೇಚರನ್ನು ಕೊಡುವಂತಹ ಆಹಾರದ ಪದಾರ್ಥಗಳು. ಆ ಆಹಾರದ ಪದಾರ್ಥವನ್ನು ಕೊಡುವುದೇ
ಭೂಮಿ ಸೃಷ್ಟಿ ಮಾಡುವಾಗಲೇ ಇದು ದೇವರಿಗೆ ಸಮರ್ಪಣೆಗೆ ನಾನು ತಯಾರು ಮಾಡಿದ್ದು ಅಂದ್ಕೊಂಡು ಅದು ತಯಾರು ಮಾಡುತ್ತಂತೆ. ಆಮೇಲೆ ಅಗ್ನಿ ಅದನ್ನು ಪಾಕ ಮಾಡುವಾಗ ಇದು ದೇವರಿಗೆ ನಿವೇದಿಸ್ಲಿಕ್ಕೋಸ್ಕರನೇ ನಾನು ಬೇಯಿಸ್ತಾ ಇದ್ದೇನೆ ಅಂತ ಅದು ಅಂದ್ಕೊಳ್ಳುತ್ತೆ. ಅದೆರಡೂ ಅಂದ್ಕೊಂಡದ್ದನ್ನು ನಾವು ದೇವರೇ ಇದು ನೀವು ನಿನಗೋಸ್ಕರ ಸೃಷ್ಟಿಯಾದದ್ದು, ನಿನ್ನ ಬಾಯಿಂದಲೇ ಸೃಷ್ಟಿಯಾಗಿ ನಿನಗೋಸ್ಕರವೇ ಸೃಷ್ಟಿಯಾಗಿದೆ ಅಂತ ಇಷ್ಟೇ ಯೋಚನೆ ಮಾಡಿದರೆ ಬಡಿಸಿದ್ದು ಒಂದು ದೊಡ್ಡ ಪುಣ್ಯದ ಕೆಲಸ ಆಗಿಬಿಡುತ್ತೆ. ಆದರೆ ನಮಗೆ ಬಡಿಸೋದ್ರ ಬಗ್ಗೆ ಅಯ್ಯೋ ಅವ್ರು ಬೈತಾರೆ ಅಂತ ಒಂದೋ ಬೇಜಾರಿರುತ್ತೆ, ಸರಿ ಬಡಿಸಲ್ಲ ಅಂತ ಯಾವಾಗಲೂ ಅಂತಾರೆ ಅಂತ ಒಂದಿರುತ್ತೆ, ಅಥವಾ ಖರ್ಚಾಗಿ ಬಿಟ್ಟರೆ ಅಂತ ಯೋಚನೆ ಇರುತ್ತೆ, ಇನ್ನೊಂದು ಸಲ ಕೇಳಿಬಿಟ್ರೆ ಅಂತ ಅವ್ರು ನೋಡುವ ಮುಂಚೆನೇ ಪಕ್ಕಕ್ಕೆ ಹಾದು ಹೋಗೋಣ ಅಂತ ಒಂದು ಟೆನ್ಷನ್ ಇರುತ್ತೆ. ಇದು ಬಿಟ್ಟರೆ ಬಡಿಸುವುದೇ ಒಂದು ಅಪರೂಪದ ದೇವರು ಕೊಟ್ಟ ಒಂದು ಸಾಧನೆಯ ಮಾರ್ಗ ಅನ್ನೋದು ನಮಗೆ ಅರ್ಥ ಆದರೆ, ಉಪನಿಷತ್ತು ಇನ್ನೂ ಹಲವು ಮುಖಗಳಲ್ಲಿ ಹೇಳುತ್ತೆ, ಕೂತವನಲ್ಲಿ ಭಗವಂತನ ವಿಶೇಷ ಸನ್ನಿಧಾನ ಇರುವುದರಿಂದ ಅವನ ಎಲೆಗೆ ನಾವು ಬಡಿಸ್ತಾ ಇದ್ದೇವೆ ಅಂದರೆ ಅಗ್ನಿಗೆ ಆಹುತಿ ಹಾಕ್ತಾ ಇದ್ದೇವೆ ಅಂತ ಅರ್ಥದ್ದು. ಪ್ರಾಣಾಗ್ನಿ ಹೋತ್ರ ಅವನು ಹೇಗೆ ಬಾಯಿಯನ್ನು ಅಗ್ನಿಯಲ್ಲಿ, ಹೊಟ್ಟೆಗೆ ಅಗ್ನಿಯಲ್ಲಿ ಹಾಕ್ತಾ ಇದ್ದಾನೋ ಹಾಗೆ ನಾವು ಎಲೆಯಲ್ಲಿ ಆ ಅಗ್ನಿಯನ್ನು ಚಿಂತಿಸಿ ಹಾಕಿದೆವು ಅಂತಾದರೆ ಅದೊಂದು ದೊಡ್ಡ ಯಜ್ಞ ಮಾಡಿದ ಹಾಗೆ ಅಂತ. ಹೀಗೆ ಪ್ರತಿಯೊಂದು ಕ್ರಿಯೆಯಲ್ಲೂ ಕೂಡ ಅದರ ವೈಶಿಷ್ಟ್ಯ ಅರ್ಥ ಆದರೆ ಉಳಿದದ್ರ ಬಗ್ಗೆ ನಮಗೆ ಗಮನವೇ ಬರುವುದಿಲ್ಲ, ಅದು ಕತ್ತಲೆ ಅನಿಸುತ್ತೆ. ಇದು ಮಾತ್ರ ನಮ್ಮ ಫೋಕಸ್ ಎಲ್ಲಿ ನೋಡಿ, ಈ ಕೆಲವು ಟಾರ್ಚ್ಗಳಿರ್ತವೆ, ಆ ಟಾರ್ಚು ನೀವು ಯಾವುದರ ಕಡೆಗೆ ನೇರವಾಗಿ ಗುರಿ ಹಿಡಿತರೋ ಅಷ್ಟು ಮಾತ್ರ ಕಾಣುತ್ತೆ, ಅದರ ಆಚೆಗೆ ಈಚೆದು ಎಲ್ಲ ಕತ್ತಲೆ. ನಮ್ಮ ಮನಸ್ಸು ಕೂಡ ಆ ಥರ ಟಾರ್ಚಿನ ಹಾಗೆ ಫೋಕಸ್ ಆಗುವುದನ್ನು ನಾವು ಯಾವಾಗ ಅಭ್ಯಾಸ ಮಾಡ್ತೇವೋ ಆವಾಗ ನಮಗೆ ಒಳ್ಳೆಯ ಸಂಗತಿಗಳು ಬಿಟ್ಟರೆ ಬೇರೆ ಸಂಗತಿಗಳ ಕಡೆಗೆ ಗಮನ ಮನಸ್ಸು ಹರಿಯುವುದೇ ಇಲ್ಲ. ಹಾಗೆ ಹರಿಯುವುದಕ್ಕೆ ಆಗುವಂತೆ ದೊಡ್ಡವರು ಬದುಕಿ ತೋರಿಸಿದ್ದಾರೆ, ನಮಗೆ ಬದುಕಲಿಕ್ಕೆ ಆದೇಶ ಕೊಟ್ಟದ್ದು ಕೂಡ ಅದೇ ಅರ್ಥದಲ್ಲಿ. ಅದರಿಂದ ಅವ್ರ ಹತ್ರ ಕೇಳ್ಕೊಳ್ಳೋದು, ನಮ್ಮ ಮನಸ್ಸು ಆದಷ್ಟು ಫೋಕಸ್ಡ್ ಆಗಿರಲಿ. ಯಾವ ವಿಷಯಕ್ಕೆ ಫೋಕಸ್ಡ್ ಆಗಿರೋದ್ರಿಂದ ಏನಲ್ಲ, ನಾವೀಗ ಉಪನ್ಯಾಸಕ್ಕೆ ಕೂತಿದ್ದೇವೆ ಅಂದರೆ ಇದರ ಬಗ್ಗೆನೇ ನಿರಂತರ ಗಮನ. ಇಲ್ಲಿಂದ ಹೋಗಿ ದೇವರ ದರ್ಶನ ಕೊಡೋಕೆ ದರ್ಶನ ಮಾಡುವುದೇ ಪ್ರಥಮ ಆದ್ಯತೆ. ದಾರಿಯಲ್ಲಿ ನೋಡಿ, ಇದು ಗಾಡಿಯಲ್ಲಿದೆ, ನಮಗೆ ಗಾಡಿಯಲ್ಲಿ ಹೋಗುವಾಗ ನಮ್ಮ ಫೋಕಸ್ ಬೇರೆ ಕಡೆ ಆದರೆ ಬೇರೆಯವ್ರ ಫೋಕಸ್ ಎಲ್ಲ ನಮ್ಮ ಮೇಲೆ ಬೀಳುತ್ತೆ, ಕೈಕಾಲು ಮುರ್ಕೊಂಡು ಬಿದ್ದು. ಅದರಿಂದಾಗಿ ನಮಗೆ ಗೊತ್ತೇ ಇಲ್ಲದ ಒಂದು ಫೋಕಸ್ ಇದೆ, ಬ್ಯಾಲೆನ್ಸ್ ತಪ್ಪಬಾರ್ದು, ಹಿಂದುಗಡೆ ಏನು ಗಾಡಿ ಬರ್ತಾ ಇದೆ ಅಂತ ನೋಡ್ತಾ ಇರಬೇಕು, ಎದುರುಗಡೆ ಅವನು ಇದ್ದಕ್ಕಿದ್ದಾಗೆ ಯಾರಾದರೂ ಅಡ್ಡ ಬಂದ ಅಂದರೆ ಬ್ರೇಕ್ ಹಾಕಬೇಕು, ಲೈಟ್ ಸರಿ ಎಲ್ಲಿ ಬೀಳ್ತಾ ಇದೆ ಅಲ್ಲಿ ಹೊಂಡ ಇದೆಯಾ ಇಲ್ವಾ ಅಂತ ನೋಡ್ಕೊಳ್ಬೇಕು. ಇಷ್ಟೂ ವಿಷಯವನ್ನು ಏಕಾಗ್ರರಾಗಿ ನಾವು ಮಾಡ್ತಾ ಇದ್ದೇವೆ ಅಂದರೆ ನಮಗೆ ಏಕಾಗ್ರತೆ ಇಲ್ಲ ಅಂತ ಅರ್ಥ ಅಲ್ಲ. ಬೇಕಾದಲ್ಲಿ ಇದೆ, ಬೇಡವಾದಲ್ಲಿ ಇಲ್ಲ. ಬೇಡವಾದ್ದು ಯಾಕೆ ಅಂದರೆ ಅದು ಇಷ್ಟವಲ್ಲದ್ದು. ಇಷ್ಟವಾಯಿತು ಅಂತ ಅಂದುಕೊಂಡ್ರೆ ಅಥವಾ ಕಷ್ಟ ಆಗುತ್ತೆ ಇದರಿಂದ ತಪ್ಪಿಸಿಕೊಂಡ್ರೆ ಅಂತ ಗೊತ್ತಾದರೆ ಆವಾಗ ತನ್ನಿಂದ ತಾನೇ ಅದರ ಬಗ್ಗೆ ಆಸಕ್ತಿ ಬರುತ್ತೆ. ಹಾಗಾಗಿ ಫೋಕಸ್ಡ್ ಆಗಿರುವುದು ಬಹಳ ಮುಖ್ಯ ಅನ್ನುವ ಹಿನ್ನೆಲೆಯಲ್ಲಿ ಮನಸ್ಸಿಗೆ ಏಕಾಗ್ರತೆಯನ್ನು ಚಿಂತಿಸಬೇಕಾದುದು. ವ್ಯವಸಾಯಾತ್ಮಿಕ ಬುದ್ಧಿ ಏಕ. ನಿಮಗೆ ಸರಿಯಾಗಿ ಚಟುವಟಿಕೆಯಿಂದ ತಿಳುವಳಿಕೆಯಿಂದ ಮನಸ್ಸು ಹುರಿಗೊಂಡ್ರೆ, ಎಚ್ಚರಗೊಂಡ್ರೆ ಆ ವಿಷಯ ಬಿಟ್ಟು ಬೇರೆ ವಿಷಯಕ್ಕೆ ಗಮನ ಹೋಗುವುದೇ ಇಲ್ಲ. ಹಾಗೆ ಹೋಗದಂತೆ ನಮ್ಮನ್ನು ಸರಿಪಡಿಸಿಕೊಳ್ಬೇಕು. ಇದು ಹೇಗಾಗುತ್ತೆ? ಇದು ಈ ಥರ ಆಗಬೇಕು ಅಂತ ನಮಗೂ ಇದೆ. ಆದರೆ ಆಗಬೇಕು ಅಂತ ಇರುವುದಕ್ಕೆ ಕಾರಣವಾಗುವಂತಹ ಒಂದು ಲೆನ್ಸ್ ಬೇಕು. ಅದು ಎಲ್ಲ, ನೀವು ಲೈಟ್ ಇದನ್ನೇ ಇಟ್ಟರೆ ಎಲ್ಲ ಕಡೆಗೆ ಹಬ್ಬುತ್ತಾ ಇದೆ. ಆದರೆ ಇದೇ ಲೈಟನ್ನು ಆ ಲೆನ್ಸಿಗೆ ಅನುಗುಣವಾಗಿ ನೀವು ಜೋಡಿಸಿದರೆ ಆಗ ಫೋಕಸ್ಡ್ ಆಗುತ್ತೆ. ಆ ಲೆನ್ಸ್ ಯಾವುದು? ಪ್ರಸಾದೇ ಸರ್ವ ದುಃಖಾನಾಂ ಹಾನಿರಸ್ಯೋಪಜಾಯತೆ. ಭಗವಂತನ ಪ್ರೀತಿ. ನಾವು ಭಗವಂತನಿಗೆ ಪ್ರೀತಿಯನ್ನು ಇನ್ವೆಸ್ಟ್ ಮಾಡಿದರೆ ಭಗವಂತ ಅದರ ಇಂಟ್ರೆಸ್ಟ್ ಸಮೇತ ಪ್ರೀತಿಯನ್ನು ನಮ್ಮ ಮೇಲೆ ತೋರಿಸ್ತಾನೆ. ನಾವು ಪ್ರೀತಿಯನ್ನು ಇಂಟ್ರೆಸ್ಟ್ ಮಾಡಲಿಕ್ಕೆ ರೆಡಿನೇ ಇಲ್ಲ, ನಾವು ಇನ್ವೆಸ್ಟೇ ಮಾಡಲ್ಲ, ಆದರೆ ಅವ್ನು ಮಾತ್ರ ಪ್ರೀತಿ ಮಾಡಬೇಕು ನಮ್ಮನ್ನು. ನಾವು ಹೀಗೆ ಹೊರ ಕೇಳಿದ ತಕ್ಷಣ ದುರು ಅಂತ ಉದುರು ಬಿಡಬೇಕು. ಆದರೆ ನಾವು ಪ್ರಾಮಾಣಿಕವಾಗಿ ನೀನು ದೊಡ್ಡವನು, ನಿನ್ನಿಂದಾಗಿ ಈ ಜಗತ್ತು ನಡೀತಾ ಇದೆ, ನಿನ್ನ ಅಂಕುಶದಲ್ಲಿಯೇ ಈ ಜಗತ್ತಿನ ಎಲ್ಲ ಕಾರ್ಯಭಾರಗಳು ನಡೀತಾ ಇದೆ ಅಂತ ಆತ್ಮಿಕವಾಗಿ ಪಾರಮಾರ್ಥಿಕವಾದನ್ನು ಒಪ್ಕೊಳ್ಳಿಕ್ಕೆ ತಯಾರಿಲ್ಲ. ನಮಗೆ ಅಂದರೆ ಸ್ವೈಪ್ ಮಾಡಿದ ಹಾಗೆ ಕಾರ್ಡಿಂದ ಈಚೆ ಹೇಳಿದ್ರೆ ಆಚೆಯಿಂದ ದುಡ್ಡು ಬರಬೇಕು ಅಂತ, ಅದು ಬರಲ್ಲ ರೀ. ಅದರಲ್ಲಿ ಅಕೌಂಟಲ್ಲಿ ಇರೋ ತನಕ ಮಾತ್ರ. ಖಾಲಿ ಆಯಿತು ಅಂದರೆ ಮತ್ತೆ ತುಂಬಿಸ್ಕೊಂಡು ಬನ್ನಿ, ಆಮೇಲೆ ಗೀಚಿ ಅನ್ನತ್ತೆ. ಹಾಗಾಗಿ ನಾವು ದೇವರು ಅಂತಂದರೆ ಅದೊಂದು ATM ಕಾರ್ಡ್ ಅಲ್ಲ, ಆಲ್ ಟೈಮ್ ಮನಿ ಅಂತನ್ನುವ ಹಾಗೆ ದೇವರು ಆಲ್ ಟೈಮ್ ವರ ಕೊಡುವವನಲ್ಲ. ಅವನಿಗೆ ನಮ್ಮ ಕಡೆಯಿಂದ ಎಷ್ಟು ಇನ್ವಾಲ್ವ್ಮೆಂಟ್ ಇದೆ, ಭಕ್ತ್ಯೈವ ತುಷ್ಟಿಮಭ್ಯೇತಿ. ನಮ್ಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವ ನೋಡಿ, ದುಡ್ಡನ್ನು ನೀವು ಎಷ್ಟು ಇನ್ವೆಸ್ಟ್ ಮಾಡ್ತೀರಿ ಅಷ್ಟು ನಿಮ್ಮ ಪ್ರಾಡಕ್ಟಲ್ಲಿ ಹೆಚ್ಚಿನ ಪದಾರ್ಥಗಳನ್ನು ನೀವು ಬೈ ಮಾಡಲಿಕ್ಕಾಗತ್ತೆ ಅಥವಾ ಅದರಿಂದ ಉತ್ಪಾದನೆಯನ್ನು ಹೆಚ್ಚಿಸಲಿಕ್ಕಾಗುತ್ತೆ. ನಾವು ಚಿಕ್ಕ ಬಂಡವಾಳ ಅಂದರೆ ಚಿಕ್ಕ ಅಂಗಡಿಗೆ ಹಾಕ್ಬೋದು, ದೊಡ್ಡ ಬಂಡವಾಳ ಆದರೆ ದೊಡ್ಡ ಅಂಗಡಿ ಹಾಕ್ಬೋದು. ಹಾಗೆ ನಾವು ದೊಡ್ಡ ಭಕ್ತಿ ಮಾಡಿ, ಸರಿಯಾದ ಭಕ್ತಿ ಮಾಡಿ, ಪೂರ್ಣ ಭಕ್ತಿ ಮಾಡಿ, ಜ್ಞಾನಪೂರ್ವಕವಾದ ಭಕ್ತಿ ಮಾಡಿದರೆ ಅದರ ಬಂಡವಾಳಕ್ಕೆ ತೆಗೆದುಕೊಳ್ಳಿಕ್ಕೆ ನಮಗೆ 2 ಕೈ ಸಾಕಾಗುವುದಿಲ್ಲ, ಅಷ್ಟು ಬರುತ್ತೆ. ಆದರೆ ನಾವು ಇನ್ವೆಸ್ಟ್ ಮಾಡಲಿಕ್ಕೆ ರೆಡಿ ಇಲ್ಲ. ದೇವರು ಹೇಳಿದ ಮೊದಲು ಇನ್ವೆಸ್ಟ್ ಮಾಡು, ಭಕ್ತಿಯನ್ನು ದೇವರಲ್ಲಿ ಇನ್ವೆಸ್ಟ್ ಮಾಡು, ಅದು ನಿನಗೆ ಇಂಟ್ರೆಸ್ಟ್ ಸಮೇತ ನಿನ್ನ ಜೀವನವನ್ನು ಎಚ್ಚರಗೊಳಿಸುತ್ತೆ, ಪೂರ್ಣಗೊಳಿಸುತ್ತೆ. ಆಗ
ಆ ಒಂದು ಅವನ ಅನುಗ್ರಹ ನಮಗಾಯಿತು ಅಂದರೆ ಅವನ ಇಂಟ್ರೆಸ್ಟ್ ಸಮೇತ ಇನ್ವೆಸ್ಟ್ಮೆಂಟ್ ವಾಪಸ್ ಬರುವುದು ಅಂದರೆ ಏನು ಅಂದರೆ ಪ್ರಸಾದ. ನಮ್ಮ ಬಗ್ಗೆ ಒಂದು ಒಳ್ಳೆಯ, ಯಾವಾಗಲೂ ಎಲ್ಲರ ಬಗ್ಗೆ ಅವನಿಗೆ ಗಮನದಲ್ಲಿದೆ, ಆದರೆ ನಾವು ಅವನನ್ನು ಗಮನಿಸಿದ್ದೇವೆ. ವಸ್ತುತಃ ಗಮನಿಸುವುದು ಅಂದರೆ ಏನು ಹೇಳಿ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅವನ ವಸ್ತುವನ್ನು ಇದು ನಿನ್ನದಪ್ಪ ಅಂತ ನೆನಪಿಸಿಕೊಳ್ಳುವುದಷ್ಟೇ ಈಗ ಇನ್ವೆಸ್ಟ್ಮೆಂಟು ಅಂದರೆ ಇಲ್ಲಿ ನಾನು ಎಲ್ಲಿಂದನೋ ಒಂದು ಜಾಗ ಮಾರಿ ಇನ್ವೆಸ್ಟ್ ಮಾಡಬೇಕು, ಅಲ್ಲಿ ನೀವು ಕಳ್ಕೊಂಡು ಇನ್ವೆಸ್ಟ್ ಮಾಡುವುದೇ ಅಲ್ಲ, ಅವನದ್ದೇ ವಸ್ತುವನ್ನು ಅವನದ್ದೇ ಅಂತ ಹೇಳಿ ನೆನಪಿಸಿಕೊಂಡು ಕೊಟ್ಟು ಬಿಡುವುದಷ್ಟೇ. ನಮಗೆ ಹುಟ್ಟಿಸಿದವನಿಗೆ ಹೊಟ್ಟೆಗೆ ಹಿಟ್ಟು ಹಾಕುವುದು ಗೊತ್ತೇ ಇರುತ್ತೆ. ಆ ಧೈರ್ಯದೊಂದಿಗೆ ನಮಗೆ ಏನೆಲ್ಲ ದೇವರು ಕೊಟ್ಟಿದ್ದಾನೋ ಕೊಟ್ಟು ಹುಟ್ಟದ ಮೇಲೆ ಸಿಟ್ಟದ್ದೇನು ಉಪಯೋಗ? ಕೃಷ್ಣನ ಮೇಲೆ ಸಿಟ್ಟು ಯಾವಾಗ ಬರುತ್ತೆ ಅಂದರೆ ನಾವು ಕೊಟ್ಟೂ ಕೂಡ ವಾಪಸ್ ನಮಗೆ ಬರಲಿಲ್ಲ ಅಂದರೆ ಸಿಟ್ಟು ಮಾಡ್ಕೊಳ್ಬೇಕು. ದಾಸರು ಹೇಳಿದರು, ಕೊಟ್ಟು ಹುಟ್ಟದ ಮೇಲೆ ನೀನು ಕೊಟ್ಟೇ ಹುಟ್ಟಲಿಲ್ಲ, ನನಗೆ ಸಿಗಲಿಲ್ಲ ಅಂತ ಕೃಷ್ಣನ ಮೇಲೆ ಸಿಟ್ಟು ಮಾಡೋದು ಎಲ್ಲಿಂದ? ಸಿಟ್ಟು ಮಾಡಬೇಕಾದ್ರೆ ಮೊದಲು ನಮ್ಮ ಕೈಯಲ್ಲಿ ಇನ್ವೆಸ್ಟ್ಮೆಂಟ್ ಇರಬೇಕು. ನಾವು ಇನ್ವೆಸ್ಟ್ಮೆಂಟೇ ಮಾಡಿದರೆ ನನಗೆ ಲಾಭ ಬರಲಿಲ್ಲ, ನನಗೆ ಅದರಿಂದ ಉತ್ಪಾದನೆ ಆಗಿಲ್ಲ, ನನಗೆ ಬೇಕಾದ ಪ್ರತಿಫಲ ಅದರಿಂದ ಸಿಗ್ತಾ ಇಲ್ಲ ಅಂದರೆ ಸಿಗುವುದಿಲ್ಲ. ಮತ್ತು ಇನ್ವೆಸ್ಟ್ಮೆಂಟ್ ಅನ್ನೋದು ನಮ್ಗೆ ಅರ್ಥ ಆಗಲಿಕ್ಕೋಸ್ಕರ ನಾನು ಆ ಶಬ್ದ ಬಳಸಿದೆ, ಆದರೆ ಅದು ಚಂದದ ಶಬ್ದ ಅಲ್ಲ. ದೇವರಲ್ಲಿ ನಾವು ಯಾವತ್ತೂ ಕೂಡ ವ್ಯಾಪಾರ ಮಾಡುವುದಲ್ಲ, ದೇವರಲ್ಲಿ ನಾವು ಪ್ರೀತಿಸುವುದು ಅಂತ ಅನ್ನೋದು ನಮಗೆ ಅವನು ಅಷ್ಟು ದೊಡ್ಡವ ಅನ್ನೋದು ಹೌದಾದ್ದರಿಂದ ಅವನನ್ನು ಬಿಟ್ಟು ಬೇರೆದನ್ನು ಆಲೋಚಿಸಿದರೆ ಅರ್ಥ ಇಲ್ಲ ಜೀವನಕ್ಕೆ. ಯಾಕೆಂದರೆ ಯಾರಲ್ಲಿ ಗುಣವಂತಿಕೆ ಇದೆಯೋ, ಯಾರಲ್ಲಿ ಪೂರ್ಣವಾದ ಎಚ್ಚರ ಇದೆಯೋ, ಅಥವಾ ನಮಗೆ ಬದುಕಿನಲ್ಲಿ ಏನು ಸಿಗಬೇಕು ಅಂದರೆ ಅದು ಅವನಿಂದಲೇ ಸಿಗುವುದು ಅಂತ ಅನ್ನೋದು ಸ್ಪಷ್ಟವಾಗಿ ಸ್ವಚ್ಛವಾಗಿ ಹೌದು, ಮತ್ತು ಅವನ ಕಾರುಣ್ಯ ಅದು ಬೇರೆ ಯಾರಲ್ಲೂ ಕಾಣಲಿಕ್ಕೆ ಸಿಗುವುದಿಲ್ಲ ಅಂತಂದಮೇಲೆ ಅದನ್ನೇ ಪ್ರೀತಿಸಬೇಕು. ಪ್ರೀತಿಸುವುದಕ್ಕೆ ಕಾರಣ ಯಾವುದೋ ತತ್ಕಾಲದ ಫಲ ಆಗಿದ್ದರೆ ಅದು ಅಪಾಯಿನಿ ಭಕ್ತಿ. ಆದರೆ ಭಕ್ತಿರಪ್ಯನಪಾಯಿನಿ, ನಮಗೆ ಅಪಾಯಿನಿ ಭಕ್ತಿ ಬೇಡ, ಅನಪಾಯಿನಿಯಾದ ಭಕ್ತಿ ಬೇಕು. ಅನಪಾಯಿನಿ ಭಕ್ತಿ ಅಂದರೆ ನಮಗೆ ಇಷ್ಟೆಲ್ಲ ಅದ್ಭುತವಾದ ಶರೀರ, ನಾವು ಯಾವುದು ಅಪ್ಲಿಕೇಶನ್ ಹಾಕಿ ಈ ಶರೀರ ಬಂದದ್ದಲ್ಲ. ಈ ಕಣ್ಣು, ಈ ಮೂಗು, ಅಜ್ಜನಂತೆಯೇ ಕಿವಿ, ಅಜ್ಜಿಯಂತೆಯೇ ಬಾಯಿ, ಯಾವುದೋ ದೊಡ್ಡಪ್ಪನಂತೆಯೇ ಮೂಗು, ಏನೇನೋ ಎಲ್ಲ ನಾವು ಕಲ್ಪಿಸಿಕೊಂಡು ಆನುವಂಶಿಕವಾದಂತಹ ಬಲವನ್ನು ಆ ಮಗುವಿನಲ್ಲಿ ಕಂಡು ಬಹಳ ಆತ್ಮೀಯತೆಯನ್ನು ತೋರಿಸ್ತೇವೆ. ಆದರೆ ಇದು ಯಾವುದೂ ಕೂಡ ನಾವು ಕೇಳಿ ಬಂದದ್ದಲ್ಲ. ಆದರೂ ಬಂದಿದೆ, ಬಂದದ್ದು ಕೆಲಸ ಮಾಡ್ತಿದೆ. ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಿದೆ ಈ ಯಂತ್ರ, ಇದರ ಉಪಯೋಗಿಸುವುದರ ಬಗ್ಗೆ ನಮಗೆ ಗೊತ್ತೇ ಇಲ್ಲದ ಹಾಗೆ. ನೋಡಿ, ಹೊಟ್ಟೆ ಒಳಗೆ ತಿಂದ ಅನ್ನ ನಾವು ಹೇಳಿದರೂ ಹೇಳದೇ ಇದ್ರೂ ಜೀರ್ಣ ಆಗುತ್ತೆ, ಹೇಳಿದರೂ ಹೇಳದೇ ಇದ್ರೂ ಜೀರ್ಣ ಆದ ಪದಾರ್ಥ ದೇಹದ ಎಲ್ಲ ಭಾಗಗಳಿಗೆ ಶಕ್ತಿಯ ನರನಾಡಿಗಳಲ್ಲಿ ಹರಿದು ಕೈ ಎತ್ತಲಿಕ್ಕೆ, ಕತ್ತು ತಿರುಗಿಸಲಿಕ್ಕೆ, ಬಗ್ಗಲಿಕ್ಕೆ, ನಿಲ್ಲಿಕ್ಕೆ, ವಸ್ತು ಎತ್ತಲಿಕ್ಕೆ ಎಲ್ಲದಕ್ಕೂ ಶಕ್ತಿ ಪ್ರವಾಹ ಹರಿಯತ್ತೆ. ನಾವು ಕೇಳಿದರೂ ಹರಿಯತ್ತೆ, ಕೇಳದೇ ಇದ್ರೂ ಹರಿಯತ್ತೆ. ಹಾಗಾದರೆ ಕೇಳದೇ ಇದ್ರೂ ಹರಿಯತ್ತೆ ಅಂತಂದರೆ ಇದು ಕಾರುಣ್ಯ ಅಲ್ವಾ? ನಮಗೆ ಗೊತ್ತೇ ಇಲ್ಲ ಮೂಗಲ್ಲಿ ಒಂದು ಗಾಳಿ ಹೋಗ್ತಾ ಇದೆ ಅಂತ. ಉಸಿರು ಕಟ್ಟಿದಾಗ ಅನಿಸುತ್ತೆ, ಮೂಗು ಕಟ್ಟಿದಾಗ ಅಯ್ಯೋ ಯಾಕೋ ಗಾಳಿ ಹೋಗ್ತಾ ಇಲ್ಲ ಅಂತ. 24 ಗಂಟೆನೂ ಒಂದು ಹಂತದಲ್ಲಿ ನಿಮಗೆ ಉಸಿರು ಕಟ್ಟಲಿಕ್ಕೆ ಶುರುವಾಯಿತು ಅಂದರೆ ಆಗ ಗೊತ್ತಾಗುತ್ತೆ ಉಸಿರು ಕಟ್ಟುವುದರ ಪರಿಣಾಮ ಏನು ಅಂದರೆ ನಾವು ಒಂದು ತುತ್ತು ಅನ್ನ ತಿನ್ನಲಿಕ್ಕೂ ಆಗಲ್ಲ. ಒಂದು ತುತ್ತು ಅನ್ನ ತಿಂದರೂ ಅದು ಜೀರ್ಣ ಆಗೋದಿಲ್ಲ, ಉಸಿರು ಬರಲಿಕ್ಕೆ ಶುರುವಾಗುತ್ತೆ. ಯಾಕೆಂದರೆ ಸಾಕಾಗೋದಿಲ್ಲ ಒಳಗಿಂದ ಶಕ್ತಿ. ಪ್ರಾಣಶಕ್ತಿ ಒಳಗೆ ಹೋದರೆ ಮಾತ್ರ, ಪ್ರಾಣ ಅಪಾನಗಳು ಸರಿಯಾಗಿ ಕೆಲಸ ಮಾಡಿದರೆ ಮಾತ್ರ ಕಣ್ಣು ಮಿಟುಕಿಸಿದರೆ ಕಾಣುತ್ತೆ, ಕಿವಿ ಸರಿಯಾಗಿ ಶಬ್ದ ಬಿದ್ದದ್ದನ್ನು ಗಮನಿಸುತ್ತೆ, ಬಾಯಲ್ಲಿ ರುಚಿ ಗೊತ್ತಾಗುತ್ತೆ, ಹೊಟ್ಟೆಯಲ್ಲಿ ಹೋದ ಅಂಶ ಜೀರ್ಣ ಆಗುತ್ತೆ. ಜೀರ್ಣ ಆಗಬೇಕು ಅಂದರೂ ಪ್ರಾಣಶಕ್ತಿ ಬೇಕು, ಅದಿಲ್ಲದೆ ಇದ್ದರೆ ಅಜೀರ್ಣ, ಅಗ್ನಿಮಾಂದ್ಯ ಅಂತಾರೆ. ಆಮೇಲೆ ಆ ಅಗ್ನಿ ಯಾವುದು ಅಂದರೆ ಪ್ರಾಣಾಗ್ನಿ. ಅದು ಮಂದವಾದರೆ ಡಾಕ್ಟರ್ ಹತ್ರ ಹೇಳ್ತೇವೆ, ಸ್ವಾಮಿ ತಿಂದದ್ದು ಯಾಕೂ ಹಸಿವೇನೇ ಆಗ್ತಿಲ್ಲ. ಒಳ್ಳೇದಲ್ವ ರೀ ಹಸಿವಾಗದೇ ಇದ್ದರೆ ಅಂತ ಹೇಳ್ತಾರೆ. ಹಸಿವಾಗದಿದ್ರೆ ಒಳ್ಳೇದಲ್ಲ, ದೇಹಕ್ಕೆ ಸುಸ್ತು ಉಂಟಾಗಿ ಎದ್ದೇಳಲಿಕ್ಕಾಗದೆ ತಲೆದಿರುಗಿ ಬೀಳುವ ಕೆಟ್ಟ ಪ್ರಸಂಗ ಇದೆ. ಅದರಿಂದಾಗಿ ನಮಗೆ ದೇಹದಲ್ಲಿ ಏನೆಲ್ಲ ಕೆಲಸ ಆಗುತ್ತೆ ನಾವು ಹೇಳಿದರೂ ಹೇಳದೇ ಇದ್ರೂ ನಿರಂತರ ನಡೀತಾ ಇದೆ. ಇದಕ್ಕಾಗಿ ಆದರೂ ನಾವು ಕೃತಜ್ಞತೆ ಕೊಡಬೇಕು ದೇವರಿಗೆ. ದೇವರ ಹತ್ರ ಪ್ರಾರ್ಥನೆ ಮಾಡುವುದು ಅದು ಕೊಡು ಇದು ಕೊಡು ಅಂತ ಕೇಳಲಿಕ್ಕಲ್ಲ. ಈಗಾಗಲೇ ಕೊಟ್ಟದ್ದು ಬೇಕಾದಷ್ಟಿದೆ ಭಗವಂತ, ಇದಕ್ಕೆ ನಿನಗೆ ಕೃತಜ್ಞತೆ ಅರ್ಪಿಸುವುದಕ್ಕಷ್ಟೇ ನಾನು ಕೈಗಳನ್ನು ಮುಗಿತಾ ಇದ್ದೇನೆ. ನಿನ್ನ ಈ ಅಪಾರವಾದ ಕಾರುಣ್ಯದಲ್ಲಿ ಮಿಂದು ಹೋದ ನನಗೆ ಹೇಗೆ ನಿನಗೆ ಕೃತಜ್ಞತೆ ಅರ್ಪಿಸಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಗರಬಡಿದವನ ಹಾಗೆ ಆಶ್ಚರ್ಯದಿಂದ ಅವನನ್ನು ನೋಡಿ ನಾವು ಕಣ್ಣೀರು ಹಾಕಿ ಪ್ರೀತಿಸಬೇಕು ಹೊರತು ನಮಗೇನೋ ಸಿಗಬೇಕು ಅದಕ್ಕೋಸ್ಕರ ಪ್ರೀತಿಸ್ತೇನೆ ಅಂದರೆ ದೇವರು ಕೊಡ್ತಾನೆ, ಕೊಡುವುದಿಲ್ಲ ಅಂತಿಲ್ಲ. ಆದರೆ ಅವನದ್ದು ಲೆಕ್ಕಾಚಾರ ಇದೆ, ಇಷ್ಟು ಪ್ರೀತಿ ಮಾಡಿದ್ಯಾ ಅಷ್ಟಕ್ಕೆ ಫಲ ಕೊಡ್ತೇನೆ. ಆದರೆ ತಾಯಿಯ ಪ್ರೀತಿ ಮಗುವಿನ ಮೇಲೆ ಇರುವುದು ಇಷ್ಟು ಪ್ರೀತಿ ಅಷ್ಟು ಪ್ರೀತಿ ಅಲ್ಲ. ಎಷ್ಟೇ ಹೊತ್ತಿಗೆ ಅದು ರಾತ್ರಿ ಮಧ್ಯರಾತ್ರಿ ಜ್ವರ ಬಂತು ಅಂತ ನಡುಗ್ತಾ ಇದೆ ಅಂದರೆ ತಾಯಿ ತಕ್ಷಣ ಎದ್ದು ಹೋಗಿ ತಣ್ಣೀರು ಬಟ್ಟೆ ಹಾಕ್ಕೊಂಡು ಬಂದು ತಲೆ ಮೇಲೆ ಅದಕ್ಕೆ ಅದು ಶಾಖ ಕಮ್ಮಿ ಆಗಲಿಕ್ಕೆ ಪಟ್ಟಿ ಇಡ್ತಾಳೆ.
ಡಾಕ್ಟ್ರ್ ಹತ್ರ ಕೇಳಿದರೆ ಬೆಳಿಗ್ಗೆ ಬನ್ನಿ 9 ಗಂಟೆಗೆ, ಈಗ ಬಂದಾಯ್ತು 5 ಗಂಟೆ ತನಕ ಮಾತ್ರ. ನಾವು ವ್ಯಾಪಾರ ಮಾಡಿದರೆ ದೇವರು ಹೊರಗಿನ ಡಾಕ್ಟರ್ ಆಗ್ತಾನೆ, ಪ್ರೀತಿ ಮಾಡಿದರೆ ಒಳಗಿನ ಅಮ್ಮ ಆಗ್ತಾನೆ, ಅವನೇ ಅಮ್ಮನೂ ಆಗ್ತಾನೆ. ನಾವು ಲೆಕ್ಕಾಚಾರ ಮಾಡಿ ದೇವರನ್ನು ಪ್ರೀತಿಸಿದರೆ ಲೆಕ್ಕಾಚಾರ ಮಾಡುವ ಹೊರಗಿನ ವ್ಯಾಪಾರಿ ಅವನಿಗೂ ಗೊತ್ತಿದೆ. ಅವನು ನಮ್ಮ ದೇವರುಂಟಲ್ಲ ಗೋವಿಂದ ಶೆಟ್ಟಿ, ಲೆಕ್ಕದಲ್ಲಿ ಚೂರೂ ತಪ್ಪಲ್ಲ. ದಾಸರೇ ಹೇಳಿದ ಮಾತು, ಅವನು ಪರಮ ಶೆಟ್ಟಿ ಅಂತ. ಒಂದು ಕಣವನ್ನು ವ್ಯತ್ಯಾಸ ಮಾಡುವುದಿಲ್ಲ, ಒಂದು ಕ್ಷಣವನ್ನು ವ್ಯತ್ಯಾಸ ಮಾಡುವುದಿಲ್ಲ. ಒಂದು ಕ್ಷಣ ವ್ಯತ್ಯಾಸ ಆಗಬಾರ್ದು ಅಂತ ಬಲಿಯನ್ನು ಮುಂದೆ ಅವನು ಇಂದ್ರನಾಗುವುದಿದ್ರೂ ಕೂಡ ಈಗ ನಿಗ್ರಹ ಮಾಡಿ ಕೆಳಗೆ ಮಲಗಿಸಿದ. ತಾನೇ ಬಾಗಿಲಲ್ಲಿ ನಿಂತ. ಆದರೆ ನಾಳೆ ಇಂದ್ರ ಆಗ್ತೇನೆ ಅಂತ ಇವತ್ತೇ ಹೋಗಿ ಕೂತ್ರೆ, ನಾಳೆ ನೀನು ಪ್ರಿನ್ಸಿಪಾಲ್ ಆಗೋದಾದರೆ ನಾಳೆನೇ ಬಂದು ಕೂತ್ಕೋ, ಇವತ್ತು ಕೂಡಬೇಡ ಅಂತ ವಾಪಸ್ ಕಳಿಸಿದ. ಹಾಗೆಯೇ ಸಂಪತ್ತು ಹೆಚ್ಚು ಮಾಡ್ತೇನೆ ಅಂತ ಗೌತಮ ಹೋಗಿ ಹೆಚ್ಚು ತಪಸ್ಸು ಮಾಡಲಿಕ್ಕೆ ಕೂತಾಗ ಯಾರೊಬ್ಬರನ್ನು ಕಳಿಸಿ ಅವನಿಗೆ ಕೋಪ ಭರಿಸಿ ಅವನ ಶಾಪ ಮೂಲಕವಾಗಿ ಪುಣ್ಯ ಕಳೆದು ಉಳಿಸಿದ. ಅದು ಕರುಣೆಯೂ ಹೌದು, ಒಂದು ರೀತಿಯಿಂದ ಲೆಕ್ಕಾಚಾರವೂ ಹೌದು. ಲೆಕ್ಕಾಚಾರ ಯಾಕೆ ಅಂದರೆ ಕರುಣೆ ಇದ್ದದ್ರಿಂದನೇ ಲೆಕ್ಕಾಚಾರ. ಏಧಮಾನ ದ್ವಿಟ್, ಅದರ ಅಗತ್ಯಕ್ಕಿಂತ ಅದು ಹೆಚ್ಚು. 40 ವೋಲ್ಟೇಜಿನ ಬಲ್ಬಿಗೆ 400 ವೋಲ್ಟೇಜ್ ಕರೆಂಟ್ ಕೊಟ್ಟರೆ ಏನಾಗುತ್ತೆ? ಸಿಡಿದು ಹೋಗುತ್ತೆ. ಆ ಕಾರುಣ್ಯದಿಂದಲೇ ಅದರ ಕರೆಂಟನ್ನು ಯಥಾವತ್ತಾಗಿ ಸ್ಟೆಬಿಲೈಸರ್ ಯೂಸ್ ಮಾಡಿ ಎಲ್ಲೆಲ್ಲಿಗೆ ಎಷ್ಟೆಷ್ಟು ಬೇಕು ಅಂತ ಶಕ್ತಿಯ ಪಾತ ಆಗುವ, ಕರುಣೆಯ ಪಾತ ಆಗುವ, ಯೋಗ್ಯತೆಯ ಪಾತ ಆಗುವ, ಕರ್ಮದ ಪಾತ ಆಗುವ, ಫಲದ ಪಾತ ಆಗುವ. ನೋಡಿ ಎಷ್ಟು ವ್ಯತ್ಯಾಸ ಇರುತ್ತೆ ಇಡೀ ಜಗತ್ತಿನ ವ್ಯವಹಾರದಲ್ಲಿ. ಪ್ರತಿಯೊಬ್ಬ ಜೀವನಿಗೂ ಅವನಿಗೆ ಬೇಕಾದ್ದನ್ನು ಆಯಾ ಕಾಲಕ್ಕೆ ಕೊಡ್ತಾ ಇದೆ ಪ್ರಕೃತಿ. ಅವನ ಯೋಗ್ಯತೆಗೆ ಸರಿಯಾಗಿ, ಕಾಲಕ್ಕೆ ಸರಿಯಾಗಿ, ಅವನ ಕರ್ಮಕ್ಕೆ ಸರಿಯಾಗಿ, ಅವನ ಸ್ವಭಾವಕ್ಕೆ ಸರಿಯಾಗಿ, ಅವನ ಮೇಲೆ ಎಷ್ಟು ಕರುಣೆ ತೋರಬೇಕು ಅವನ ಜ್ಞಾನಕ್ಕೆ ಸರಿಯಾಗಿ. ಯಾವುದು ನೋಡಿ, ಒಬ್ಬೊಬ್ಬ ವ್ಯಕ್ತಿಯದ್ದೇ ಇಷ್ಟು 100 ಕಾಲ ಬದುಕುವಾಗ ಇಷ್ಟು ವೆರೈಟಿಗಳು, ಇಷ್ಟು ವ್ಯತ್ಯಾಸಗಳಿದ್ದಾವೆ. ಅನಂತ ಜೀವರಾಶಿಗಳು, ಮನುಷ್ಯ ಮಾತ್ರ ಅಲ್ಲ. ಒಂದು ಮನೆಯ ಅಡಿಗೆ ಮನೆಯಲ್ಲಿರುವ ಇರುವೆಗೂ ಅಟ್ಟದಲ್ಲಿ ಇಟ್ಟಿರುವಂತಹ ಒಂದು ಸಕ್ಕರೆ ಡಬ್ಬಿಲಿರುವ 2 ಕಾಳು ಅದರ ಊಟ ಅಂತ ಲೆಕ್ಕಾಚಾರ ಹಾಕಿ ಇಷ್ಟೇ ಹೊತ್ತಿಗೆ ಹೋಗಿ ಅದನ್ನು ತಿನ್ನಲಿಕ್ಕಾಗುವ ಹಾಗೆ ಅದೇ ಸರಿಯಾದ ಜಾಗದಲ್ಲಿ ಅದೊಂದು ಕೆಳಕ್ಕೆ ಬಿದ್ದು ಬಾಗಿ ಅದರ ಬಾಯಿ ಒಡೆದು ಒಂದು ಸಣ್ಣ ತೂತಾಗಿರುವ ಹಾಗೆ ಅಲ್ಲಿಗೆ ಹೋಗಿ ಅದನ್ನೆಲ್ಲ ತೊಗೊಂಡು ಹೋಗಿ ಖಾಲಿ ಮಾಡುವ ಹಾಗೆ ಒಂದು ವ್ಯವಸ್ಥಿತವಾದ ಚಿಂತನೆ ಇದೆಯಲ್ವಾ? ನಮಗೆ ಮನೆಯಲ್ಲಿ 2 ನೆಂಟರು 2 ದಿವಸ ಜಾಸ್ತಿ ಉಳಿದ್ರೇ ತಲೆ ಕೆಟ್ಟು ಹೋಗುತ್ತೆ. ನಾವು ಇಡೀ ಜಗತ್ತಿನಲ್ಲಿ ಬಂದು ಠಿಕಾಣಿ ಹೂಡಿದವರು ಹೋಗು ಅಂದರೆ ನಾವು ಕಳಿಸ್ಲಿಕ್ಕೆ ತಯಾರಿಲ್ಲ ಹೋಗಲಿಕ್ಕೆ. ಆದರೆ ಅಷ್ಟೂ ದಿನ ನಮಗೆ ಊಟ ಹಾಕಿ ವ್ಯವಸ್ಥೆ ಮಾಡಬೇಕು ಅಂತ ನಾವು ನೆಂಟರು ಇಲ್ಲಿಗೆ ಬಂದವರು, ಯಾರು ಇಲ್ಲಿ ಇರುವವರಲ್ಲ. ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ. ಆದರೆ ಈ ನೆಂಟರನ್ನು ಇಷ್ಟು ಕಾಲವೂ ಕೂಡ ನಿರಂತರ ನೋಡ್ಕೊಳ್ತಾನಲ್ವ, ಒಂದು ದಿವಸವೂ ಬೇಸರ ಮಾಡಿಕೊಳ್ಳದೆ. ಕೆಲವೊಂದು ಸರ್ತಿ ಸ್ವಲ್ಪ ಜಾಗ್ರತೆನೂ ಮಾಡ್ತಾನೆ. ಸ್ವಲ್ಪ ಆರೋಗ್ಯ ಕೆಟ್ಟಿದೆ ಅಂದರೆ ಆಹಾರದಲ್ಲಿ ನಿಯಂತ್ರಣ ಮಾಡ್ತಾನೆ. ತಾಯಿ ಹೊಟ್ಟೆ ಹಾಳಾಗಿದೆ ಅಂದರೆ ಮಗುವಿಗೆ ಗಂಜಿ ಕೊಡ್ತಾಳೆ, ಉಳಿದ ಮಗುವಿಗೆ ದೋಸೆ ಹಾಕ್ತಾಳೆ. ಈ ಮಗುವಿಗೆ ಅನಿಸುತ್ತೆ ಅವಳಿಗೆ ದೋಸೆ ಹಾಕಿದ್ದು ನನ್ನ ಮೇಲೆ ಪಾರ್ಶಾಲಿಟಿ ಮಾಡ್ತಾಳಮ್ಮ ಅಂತ. ಆದರೆ ಅಮ್ಮನಿಗೆ ಗೊತ್ತಿದೆ ಆ ಮಗುವಿಗೆ ಪಾರ್ಶಾಲಿಟಿ ಅಲ್ಲ, ಈಗ ಹೊಟ್ಟೆಗೆ ಆಗೋದಿಲ್ಲ ಅಂತ. ಹಾಗೆ ಕೆಲವೊಂದು ಸರ್ತಿ ನಾವು ಕೆಲವೊಮ್ಮೆ ಏನೋ ಬೇಡ್ತೇವೆ ದೇವ್ರ ಹತ್ರ, ದೇವರೇ ದೋಸೆ ಕೊಡು ಅಂತ. ಆದರೆ ಗಂಜಿಯೇ ಕೊಡ್ತಾನೆ ದೇವರು. ಆದರೆ ಗಂಜಿ ಕೊಟ್ಟದ್ರ ಉದ್ದೇಶ ಏನು ಅಂದರೆ ನಮಗೆ ಈಗ ನಮ್ಮ ಕರ್ಮಫಲವನ್ನು ಉಣುವಾಗ ದೋಸೆ ತಿಂದರೆ ಅಜೀರ್ಣ ಆಗಿ ಇನ್ನೂ 4 ದಿವಸ ಮಲಗಬೇಕಾಗುತ್ತೆ. ಆದ್ದರಿಂದ ಅದನ್ನು ಕೊಡುವುದಿಲ್ಲ. ಯಾವಾಗ ಅರ್ಥ ಆಗುತ್ತೆ ಅಂದರೆ ಆ ಮಗುವಿಗೆ ಅವಳು ಅಮ್ಮ ಆದಾಗ ಗೊತ್ತಾಗುತ್ತೆ. ಅಮ್ಮ ಆಗೋದು ಅಂದರೆ ಅನುಭವದಿಂದ ಅಮ್ಮ ಆಗೋದು. ಬರೀ ಅಮ್ಮ ಆದರೆ ಈಗಿನ ಅಮ್ಮಗಳು ಕೆಲವೊಂದು ಸರ್ತಿ ಮಗುವನ್ನು ಎತ್ಕೊಳ್ಳಿಕ್ಕೂ ಪುರ್ಸೊತ್ತಿಲ್ಲ. ನಮ್ಮ ಗಾಡಿಯಲ್ಲಿ ತೂಕ್ಕೊಂಡು ಕಸದ ಬುಟ್ಟಿ ಎತ್ಕೊಂಡು ಹೋದಾಗ ಹೋಗ್ತಿರ್ತಾರೆ. ಯಾವಾಗ ತಾಯಿಯ ಸ್ಪರ್ಶ ಮಗುವಿಗೆ ಸಿಗುವುದಿಲ್ವೋ ಆವಾಗ ಮಗುವಿನ ಮೇಲೆ ಒಂದು ಪ್ರೀತಿ ತಾಯಿಗೂ ಬರೋದು ಕಮ್ಮಿ ಆಗುತ್ತೆ. ಮಗುವಿಗೂ ಪ್ರಧಾನವಾಗಿ ತಾಯಿಯ ಆತ್ಮೀಯತೆ ತನ್ನಿಂದ ತಾನೇ ಸಂಪರ್ಕ ಬಂದರೆ ಮಾತ್ರ ಬರುವುದು. ನಮಗೆ ಹೊರೆ ಆಗುತ್ತೆ ಅಂತ ಯಾವುದೋ ಒಂದು ಸಮಯದಲ್ಲಿ ಆಟದಲ್ಲಿ ಆಡಿಸೋದನ್ನು ನಾನು ತಪ್ಪು ಅಂತ ಹೇಳ್ತಿಲ್ಲ. ಆದರೆ ಅದು ಹೊರೆ ಅನ್ನುವ ಹಾಗೆ ಅದನ್ನು ವಸ್ತುಗಳನ್ನು ಗಾಡಿಯಲ್ಲಿ ದೂಕಿಕೊಂಡು ಹೋದ ಹಾಗೆ ದೂಕಿಕೊಂಡು ಹೋಗ್ತೇವೆ ಅಂದರೆ ಅದು ನಾಳೆ ನಮ್ಮನ್ನು ಹಾಗೆಯೇ ದೂಕೊಂಡು ಹೋಗಿ ಈಗ ನೀವು ಕಷ್ಟ ಆಗುತ್ತೆ ಅಂತೇಳಿ 2 ವರ್ಷ ಆದ ತಕ್ಷಣ ಕಿಂಡರ್ ಗಾರ್ಡನಿಗೆ ಹಾಕ್ತೇವೆ ಅಂದರೆ ಅದು ಕೂಡ ನಿಮಗೆ 60 ಆದಾಗ ಅದು ಸೀದಾ ವೃದ್ಧಾಶ್ರಮಕ್ಕೆ ತೊಗೊಂಡು ಹೋಗ್ಲಿಕ್ಕೆ ಪರ್ಮಿಷನ್ ತೊಗೊಂಡು ಸೀದಾ ತೊಗೊಂಡು ಹೋಗಿ ಹಾಕುತ್ತೆ. ಯಾಕೆಂದರೆ ಅದಕ್ಕೆ ಯಾವಾಗ ಬೇಕಿತ್ತು ಅಪ್ಪ ಅಮ್ಮ ಆಗ ನಾವು ದೂರ ಇಟ್ಟೆವು. ನಮಗೆ ಯಾವಾಗ ಮಕ್ಕಳು ಬೇಕಿತ್ತು ಆಗ ಮಕ್ಕಳು ನಮ್ಮನ್ನು ದೂರ ಇಡ್ತಾರೆ. ಯಾಕೆಂದರೆ ಅವರಿಗಾಗದು ಹೊರೆ ಅಂತ ಅನ್ಸ್ಲಿಕ್ಕೆ ಶುರು ಆಗುತ್ತೆ. ನಮಗೆ ಹೊರೆಯಾಗಿ ತಾನೇ ಮಕ್ಕಳನ್ನು ನಾವು ಬೇಗ ಶಾಲೆಗೆ ಹಾಕಿದ್ದು. ಹಾಗೆಯೇ ದೊಡ್ಡವರಾದಾಗಲೂ ಅವರಿಗೂ ತಮ್ಮ ಸಂಪತ್ತಿನ ವ್ಯಯವನ್ನು ಇವರಿಗೋಸ್ಕರ ಯಾಕೆ ಮಾಡಬೇಕು ಅಂತ ಅನಿಸುತ್ತೆ, ಅದು ದೂರ ಆಗುತ್ತೆ. ಯಾವಾಗ ನಮ್ಮಲ್ಲಿ ನಮ್ಮಕ್ಕಿಂತ ಹಿರಿಯರು ಅಂತ ಅನ್ನುವರು ನಮಗೆ ನಮ್ಮ ಕಷ್ಟದ ಕಾಲದಲ್ಲಿ ಅಥವಾ ನಮಗೆ ತಿಳುವಳಿಕೆ ಇಲ್ಲದ ಕಾಲದಲ್ಲಿ ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡಿದ್ದ, ಯಾಕೆಂದರೆ ಆಗ ಜ್ಞಾನವೇ ಇರುವುದಿಲ್ಲ. ತಾಯಿ ಆ ಮಗುವಿಗೆ ಏನೆಲ್ಲ ಅನ್ಯಾಯ ಮಾಡಿದರೂ ಅದನ್ನು ಪ್ರೀತಿಸ್ತಾಳೆ. ಆದರೆ ತಾನು ಮಾಡಿದ ಅನ್ಯಾಯ ಈ ವ್ಯಕ್ತಿಗೆ ತಾನು ದೊಡ್ಡವನಾಗುವಾಗ ಅದೆಲ್ಲ ಮರ್ತು ಹೋಗ್ಬಿಟ್ಟಿದೆ. ಹಾಗಾಗಿ ಅಯ್ಯೋ ಅದು ಅವ್ರ ಕರ್ಮ ಮಾಡಿದ್ದಾರೆ ಅಂತ ಇಷ್ಟು ವೇದಾಂತವನ್ನು ಎಲ್ಲೆಲ್ಲೋ ದುರುಪಯೋಗ ಮಾಡುವಂಥ ದುಸ್ಥಿತಿ ಬರುತ್ತೆ. ಆದರೆ ಒಂದು ನೆನಪಿರಬೇಕು, ಅವರೂ ಒಂದು ದಿವಸ ವೃದ್ಧರಾಗೋರಿದ್ದಾರೆ, ಅವರಿಗೂ ಒಂದು ದಿವಸ ಕೈಕಾಲು ನೆಟ್ಟಗಿಲ್ಲದ ಸ್ಥಿತಿ ಬರುವುದಿದೆ. ಅದನ್ನಾಗಿ ನಾವು ಅಂಥ ಸ್ಥಿತಿಯನ್ನು ದಾಟುವ ಮುನ್ನ
ನಮ್ಮ ಹಿರಿಯರನ್ನು, ನಮ್ಮ ಕಿರಿಯರನ್ನು, ನಮ್ಮ ವ್ಯವಸ್ಥೆಯಲ್ಲಿ ಹೇಗೆ ಅವರನ್ನು ಗೌರವಿಸಬೇಕು, ಪ್ರೀತಿ ಮಾಡಬೇಕು, ಭಕ್ತಿ ಮಾಡಬೇಕು, ಆ ಕ್ರಮದಲ್ಲಿ ವ್ಯವಸ್ಥೆ ಮಾಡಿದರೆ ಮಾತ್ರ ನಮ್ಮ ಸಮಾಜದ ವ್ಯವಸ್ಥೆಯು ಕೂಡ ಅತ್ಯಂತ ಸುಂದರವಾಗಿ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ.